ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಹಿರೇಮಠದ ಶ್ರೀ ಚನ್ನರೇಣುಕ ಬಸವ ಮಂಟಪದಲ್ಲಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ಬಸವ ಕಲ್ಯಾಣ ಹಾಗೂ ಹುಲ್ಸೂರು ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಸಮಾರಂಭ ಜರುಗಿತು. ಅರವತ್ಮೂರನೇ ಶಿಕ್ಷಕರ ದಿನಾಚರಣೆ ಹುಲ್ಸೂರು ಹಾಗೂ ಬಸವ ಕಲ್ಯಾಣ ತಾಲೂಕಾ ಮಟ್ಟದ ಈ ಶಿಕ್ಷಕರ ದಿನಾಚರಣೆಯನ್ನ ಐತಿಹಾಸಿಕ ಸುಕ್ಷೇತ್ರ ಹಾರ್ಕೂಡ ಶ್ರೀ ಮಠದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಆರಂಭಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಭಕ್ತಿಯ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದ ನೇತೃತ್ವವನ್ನ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡ ಪೂಜ್ಯರು ನಮ್ಮ ಎಲ್ಲ ಸುವ್ಯವಸ್ಥೆಯನ್ನು ಕಲ್ಪಿಸಿ ಪ್ರತಿಯೊಂದು ಕ್ಷಣಕ್ಕೂ ಎಲ್ಲ ಮಾಹಿತಿಗಳನ್ನು ಪಡೆದು ಬಹಳ ಯಶಸ್ವಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದಾರೆ. ನಮ್ಮ ಪೂಜ್ಯ ಅಪ್ಪಾಜಿ ಅವರು ನಮ್ಮೆಲ್ಲ ಬಸವ ಕಲ್ಯಾಣ ಹಾಗೂ ಹುಲ್ಸೂರಿನ ಶಿಕ್ಷಕರಿಗೆ ಸದಾ ಅವರ ಆಶೀರ್ವಾದ ಯಾವತ್ತೂ ನಮ್ಮ ಐತಿಹಾಸಿಕ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಬರಂಗಿಲ್ಲ. ಕೇವಲ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಪೂಜ್ಯ ಅಪ್ಪಾಜಿಯವರ ಸಂಪೂರ್ಣ ಆಶೀರ್ವಾದ ಇವತ್ತಿನ ದಿವಸ ನಮ್ಮ ಬಸವ ಕಲ್ಯಾಣ ಹಾಗೂ ಹುಲ್ಸೂರಿನ ಎಲ್ಲ ಶಿಕ್ಷಕರಿಗೆ ಆಗ್ತಾ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮ ನಾಡಗೀತೆಯೊಂದಿಗೆ ಆರಂಭಿಸೋಣ. ಹಾಗಾಗಿ ನಾಡಗೀತೆಗೆ ಗೌರವಪೂರ್ವಕವಾಗಿ ನಾವು ನೀವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಸಹಕರಿಸೋಣ. ನಮ್ಮ ಸಂಗೀತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಮಚಂದ್ರ ಭಜಂತ್ರಿ ಅವರು, ರಮೇಶ್ ಗರುಡ್ಕರ್ ಅವರು ಮತ್ತು ಹಾಲ್ಕಿಲಿ ಅವರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ. ಜೊತೆ ನಗರದ ಹೀರಾ ಪಬ್ಲಿಕ್ ಶಾಲೆಯ ಮಕ್ಕಳು ನಾಡಗೀತೆಯನ್ನ ನೆರವೇರಿಸಿಕೊಡ್ಬೇಕಾಗಿ
ಈರಾ ಪಬ್ಲಿಕ್ ಶಾಲೆಯ ಮಕ್ಕಳಿಗೆ ಜೋರಾದ ಚಪ್ಪಳೆಯ ಮೂಲಕ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸೋಣ. ಇನ್ನು ಕಾರ್ಯಕ್ರಮದ ಶುಭ ಹಾರೈಕೆಗಾಗಿ ಇದೇ ಈರಾ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಪ್ರಾರಂಭವಾಗಿದೆ. Amen.
ನಮ್ಮ ಬೀದರ್ ಜಿಲ್ಲೆಯ ಸಹಸ್ರಾರು ಭಕ್ತರ ಆರಾಧನೆ ಕೂಡ ಚನ್ನವೀರ ಕೈಲಾಸ ದೇವರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ ಹಾರ ಕೂಡ ಚನ್ನವೀರ ಕೈಲಾಸ ದೇವರ ನಂಬಿದ ಭಕ್ತರ ಪೊರೆದನಿ ಗುರುವರ ನಂಬಿದ ಭಕ್ತರ ಪೊರೆದನಿ ಗುರುವರ ದೂರ ಮಾಡಿದೆ ನೀ ಬಂಧನ ಪಾರ ದೂರ ಮಾಡಿದೆ ನೀ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ ಕರುಣಿಸಿ
ಧನ್ಯವಾದಗಳು ಮಾಡಿ ರಾಜೇಶ್ರೀ. ಈ ಹಿಂದೆ ನಾವು ಮಾನ್ಯ ಶಿಕ್ಷಣ ಸಚಿವರು ಬಂದಾಗ ಕೂಡ ಅತ್ಯಂತ ಸುಮಧುರ ಕಂಠದಿಂದ ಸಂಗೀತ ಸೇವೆಯನ್ನು ನೀಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಧನ್ಯವಾದ ತಿಳಿಸೋಣ. ಇವತ್ತಿನ ತಾಲೂಕಾ ಮಟ್ಟದ 63ನೇ ಶಿಕ್ಷಕರ ದಿನಾಚರಣೆಯನ್ನು ಪುಷ್ಪಾರ್ಚನೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಐತಿಹಾಸಿಕ ಪುಣ್ಯಭೂಮಿ ಶ್ರೀಮಠ ಹಾರ್ಕೂಡದಲ್ಲಿ 63ನೇ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಹಾಗೂ ಅಕ್ಷರದ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಸರ್ 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 ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು. ಜ್ಯೋತಿಯನ್ನ ಬೆಳಗಿಸಬೇಕಾಗಿ ಪೂಜೆಯಲ್ಲಿ ಹಾಗೂ ಉದ್ಘಾಟಿಸಬೇಕಾಗಿ ಮಾನ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಹಾರ್ಕೊಂಡ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿದ್ದಾರೆ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಾತ್ರೆ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ, ಶಿಕ್ಷಕರ ದಿನಾಚರಣೆಗೆ, ಶಿಕ್ಷಕರ ದಿನಾಚರಣೆಗೆ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಹುಡ್ಸೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ವರ್ಷ ಮೇಡಮ್ ಅವರು ವೇದಿಕೆಗೆ ಸರ್ ಸರ್ ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ 63ನೇ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ಭಾಗವಹಿಸಿದಂತಹ ಎಲ್ಲರಿಗೂ ಸ್ವಾಗತಿಸುತ್ತಾ ಇದ್ದಾರೆ. ಸನ್ಮಾನ್ಯ ಶ್ರೀಯುತ ಪ್ರಭಾಕರ್ ಕಳವಸಿದರು 63ನೇ ಶಿಕ್ಷಕರ ದಿನಾಚರಣೆಯನ್ನು ಇವರಿಗೆ ನಮ್ಮ ಭಾಗದ ನಡೆದಾಡುವ ದೇವರೇ ಅಂತ ಪ್ರತ್ಯಕ್ಷ ಶ್ರೀಯುತ ಚನ್ನವೀರ ಶಿವಾಚಾರ್ಯ ಗುರುಗಳಿಗೆ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗುರುಗಳಿಗೆ ಗೌರವದಿಂದ ನನ್ನ ಶಾಸಕರಿಂದ ಗುರುಗಳಿಗೆ ಸನ್ಮಾನ. ಪರಮಪೂಜ್ಯ ಡಾಕ್ಟರ್ ಪರಮಪೂಜ್ಯ ಚನ್ನವೀರ ಶ್ರೀ ಗುರುಗಳಿಗೆ ಗೌರವದಿಂದ ಮಾನ್ಯ ಶಾಸಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿದಂತಹ ಪೂಜ್ಯ ಚನ್ನವೀರ ಶಿವಾಚಾರ್ಯ ಗುರುಗಳಿಗೆ ಅಭಿನಂದನೆಗಳು. ಅದೇ ರೀತಿ ಸನ್ಮಾನವನ್ನು ಕೊಡ್ತಾ ಇದ್ದೆವು. ಪರಮ ಪೂಜ್ಯ ಚನ್ನವೀರ ಶಿವಾಚಾರ್ಯರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮಾನ್ಯರಿಗೆ ಸನ್ಮಾನ. ಕಾರ್ಯಕ್ರಮದ ಇನ್ನೂರ ಅತಿಥಿಯಾದ ಸನ್ಮಾನ್ಯ ಶ್ರೀ ಪ್ರಕಾಶ್ ಕುದ್ರಿ ಹಾಗೆ ಸಾಹಿತ್ಯ ಬಸವ ಕಲ್ಯಾಣ ಸನ್ಮಾನವನ್ನು ಗುರುವಿನ ರೂಪ ತ್ರಿನೇತ್ರ, ಗುರುವಿನ ರೂಪ ತ್ರಿನೇತ್ರ, ಚನ್ನಬಸವ ಶ್ರೀ ಶಿವನವತಾರ, ಚನ್ನಬಸವ ಶ್ರೀ ಶಿವನವತಾರ, ಗುರುವಿನ ರೂಪ ತ್ರಿನೇತ್ರ. ದಾಸೋಹಮೂರ್ತಿ ಗುರುವರ, ದಾಸೋಹಮೂರ್ತಿ ಗುರುವರ, ನಾಶ ಮಾಡಿರಿ ರೋಗ ಭಕ್ತರ, ನಾಶ ಮಾಡಿರಿ ರೋಗ ಭಕ್ತರ, ಶೇಷ ನಿಮ್ಮ ಪುಷ್ಪ
ಪುಷ್ಪದಹಾರ ಶೇಷ ನಿಮ್ಮ ಪುಷ್ಪದಹಾರ ಕೇಶವನಂತೆ ತೋರುವವರ ಕೇಶವನಂತೆ ತೋರುವವರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ ಸಂಚಾರ ಮಾಡುತ್ತಿದ್ದರು ದೇಶ ಸಂಚಾರ ಆಡಿನ ಹಾಲೆ ಅನ್ನ ನೀರ ಆಡಿನ ಹಾಲೆ ಅನ್ನ ನೀರ ಬಳಲಿ ಬಂದ ಮಾನವರ ಬಳಲಿ ಬಂದ ಮಾನವರ ಕರುಣಿಸಿದರು ಸಂತಸಪೂರ ಕರುಣಿಸಿದರು ಸಂತಸಪೂರ ಗುರುವಿನ ರೂಪ ತ್ರಿನೇತ್ರ ಗುರುವಿನ ರೂಪ ತ್ರಿನೇತ್ರ कैलासापति भवळ शंकर कैलासापति भवळ शंकर ಲೀಲೆ ನಿಮ್ಮದು ಅಪರಂಪಾರ ಲೀಲೆ ನಿಮ್ಮದು ಅಪರಂಪಾರ ಬಾಲ ಬ್ರಹ್ಮಚಾರಿ ಬಂಧುರ ಬಾಲ ಬ್ರಹ್ಮಚಾರಿ ಬಂಧುರ ನೀಲಕಂಠ ಶೀಲ ಸುಂದರ ನೀಲಕಂಠ ಶೀಲ ಸುಂದರ ಗುರುವಿನ ರೂಪ ಗುರುವಿನ ರೂಪ ತ್ರಿನೇತ್ರ ಭಕ್ತರ ಭಕ್ತಿಯಿಂದ ಬಂದ ಭಕ್ತರ ಸಿಐಆರ್ ನಿಯಮಗಳ ತಿದ್ದುಪಡಿ ಬಗ್ಗೆ ರಾಜ್ಯ ಹಂತದಲ್ಲಿ ಈಗಾಗಲೇ ಈ ವಿಷಯ 2-3 ಸಲ ಸಭೆ ಆಗಿದ್ದಾವೆ. ಈ ವಿಷಯ ಕೂಡ ತಾವು ಕೂಡ ಸದನದಲ್ಲಿ ಎತ್ತಬೇಕಾಗಿ ತರಕಾರಿ ಮಾಡ್ಕೊಳ್ತೀವಿ. 2016-17ರಿಂದ ಹಿಂದೇನಿತ್ತು ಆ ಪದ್ಧತಿ ಪದವಿ ಪಡ್ಕೊಳ್ತಿರ್ತಕ್ಕಂಥ 1ರಿಂದ 7ನೇ ತರಗತಿಯನ್ನು ಪಾಠ ಮಾಡ್ತಾ ಇದ್ದಾರೆ. ಅವರಿಗೂ ಜಿಪಿಟಿ ಶಿಕ್ಷಕರ ಪರಿಗಣಿಸಬೇಕು ಅಂತಕ್ಕಂಥ ವಿಷಯ ಈಗಾಗಲೇ ಮುಖ್ಯಮಂತ್ರಿಗಳ ಸಂಘ ರಾಜ್ಯ ಸಂಘ ಅನೇಕ ಸಲ ಸಭೆ ಮಾಡಿದೆ. ಅದನ್ನು ಕೂಡ ತಾವು ಕೂಡ ಸದನದಲ್ಲಿ ಎತ್ತಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ಇನ್ನೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಷಯ, ಏನು ಮಹಾರಾಷ್ಟ್ರದಲ್ಲಿ ಶಿಕ್ಷಕರು ಈ ಹಿಂದೆ ನೇಮಕಗೊಂಡು ಕಾರ್ಯನಿರ್ವಹಿಸುತ್ತಿದ್ರು, ಅವರನ್ನು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಜಿಪಿಟಿ ಶಿಕ್ಷಕರಂತೆ ಪರಿಗಣಿಸಿದ್ರು. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಹಿಂದೆ 1ರಿಂದ 7ನೇ ತರಗತಿಗೆ ಬೋಧನೆ ಮಾಡ್ತಿದ್ರು ಅಂತ ಶಿಕ್ಷಕರನ್ನು ಕೂಡ ಜಿಪಿಟಿ ಅಥವಾ ಅವರನ್ನ ಪರಿಗಣಿಸಬೇಕಂತ ಸದನದಲ್ಲಿ ಎತ್ತಬೇಕಾಗ್ತೇವೆ. ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಹುಣಸೂರಿನಲ್ಲಿ ಹೊಸದಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯವನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ಇನ್ನು ಶಿಕ್ಷಕರ ಹಲವು ಸಮಸ್ಯೆಗಳು ಕಚೇರಿಯಲ್ಲಿ ಉಳ್ಕೊಂಡಿದ್ದಾವೆ. ಒಂದು ಗುರುಸ್ಪಂದನ, ಇನ್ನು ಪಿಂಚಣಿ ನಿವೃತ್ತಿ ಹೊಂದಿರತಕ್ಕಂಥ ಶಿಕ್ಷಕರ ಸಮಯಕ್ಕೆ ಸರಿಯಾಗಿ ಕೆಲವೊಂದು ಕೆಲಸಗಳಾಗ್ತಾ ಇಲ್ಲ. ಇಂಥ ಹಲವಾರು ಸಮಸ್ಯೆಗಳು ಕಚೇರಿ ರೂಪದಲ್ಲಿ ದಯಮಾಡಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವನ್ನು ಕೂಡ ನೆರವೇರಿಸಿಕೊಡ್ಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಈಗಾಗಲೇ 1-2 ಮಾತಾಡಲೇಬೇಕು. ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಬಸವಕಲ್ಯಾಣ ತಾಲೂಕಿನಲ್ಲಿ ಅತ್ಯಂತ ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣ ಬಹಳ ಉತ್ತಮ ರೀತಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ.
ವಿನಂತಿ ಮಾಡಿಕೊಂಡು ನನಗೆ ಇಲ್ಲಿವರೆಗೆ ಒಂದು ಈ ಮನವಿ ಪತ್ರ ಸಲ್ಲಿಸಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದ ಮೇಲೆ ಎರಡನೇ ಮಾನ್ಯರಿಗೆ ವಂದಿಸಿ ಈ ವಿರಾಟ್ ಕೊಟ್ಟಿ ಮೇಲೆ ಶಾಸಕರು ಈ ಮನವಿ ಪತ್ರ ಸ್ವೀಕಾರ ಮಾಡಬೇಕಂತ ನಾಲ್ಕೈದು ವಿನಂತಿ ಮಾಡಿಕೊಳ್ತೀವಿ. ಆ ವೇದಿಕೆ ಮೇಲೆ ಅಧ್ಯಕ್ಷರು ಅವರೆಲ್ಲ ಬರ್ತಿದ್ರು. ಶಿಕ್ಷಕರ ಪರವಾಗಿ ಸಂಘ ಯಾವತ್ತೂ ಕಾರ್ಯಪ್ರವೃತ್ತವಾಗಿದ್ದು ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಮಾನ್ಯ ಶಾಸಕರಿಗೆ ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಮಾನ್ಯ ಶಾಸಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಶಿಕ್ಷಕ ಅಭಿಮಾನಿಗಳೇ, ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ಸಮಯ ಬಹಳ ಆಗಿರೋದ್ರಿಂದ ನನಗೆ ಕೇವಲ 3 ಅಥವಾ 4 ನಿಮಿಷದಲ್ಲಿ ಮುಗಿಸಿದ ಅಪ್ಪಣೆ ಇರೋದ್ರಿಂದ ನಾನು ಸ್ವಲ್ಪ 2-3 ನಿಮಿಷದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಶಿಕ್ಷಕ ಬಂಧುಗಳ ನನ್ನ ಕಳಕಳಿಯ ಮನವಿ ಏನೆಂದರೆ, ನಾವು ಶಿಕ್ಷಕರ ಸ್ಥಾನ, ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ ಶ್ರೇಷ್ಠತನಾದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಶಿಕ್ಷಕರ ಬಗ್ಗೆ, ಶಿಕ್ಷಕರ ಮಹತ್ವದ ಬಗ್ಗೆ ಸಾಕಷ್ಟು ಅಂದರೆ ಸಾಕಷ್ಟು ಸಾಹಿತಿಗಳಿರ್ಬೋದು, ಮತ್ತೆ ಚಿಂತಕರಿರ್ಬೋದು, ಸಾಕಷ್ಟು ಶಿಕ್ಷಕರ ಮಹತ್ವದ ಬಗ್ಗೆ ಹೇಳಿಲ್ಲ. ಅದರ ಬಗ್ಗೆ ನಾನು ಹೇಳಿಕೊಳ್ಳಲ್ಲ, ಬೇಕಾದಷ್ಟು ಶಿಕ್ಷಕರ ಬಗ್ಗೆ ಹೇಳಿ. ಶಿಕ್ಷಕ ಆದರೆ ನಾವು ಇವತ್ತಿನ ದಿವಸ ನಮ್ಮ ಶಿಕ್ಷಕರ ಸ್ಥಾನಮಾನ ಹೇಗಿದೆ ಅನ್ನೋದು ಸ್ವಲ್ಪ ಕಲ್ಪನೆ ಮಾಡ್ಕೋಬೇಕು. ನಾವೆಲ್ಲ ಬಹಳಷ್ಟು ಇಲ್ಲಿಗೆಲ್ಲ ಗುರು ಬ್ರಹ್ಮ, ಗುರು ಶಿಕ್ಷಕ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ ಇವೆಲ್ಲರೂ ಕೇಳಿದ್ದೀವಿ. ಎಲ್ಲ ಗುರುವಿನ ಬಗ್ಗೆ ಅನೇಕ ಹೇಳಿಕೆಗಳಿವೆ, ಅದನ್ನೇ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಏನು ಹೇಳ್ಬೋದು, ಗುರುವಿನ ಸ್ಥಾನವನ್ನ ಅಂದರೆ ಶಿಕ್ಷಕರ ಸ್ಥಾನವನ್ನ ಈ ಆಧುನಿಕ ಕಾಲದಲ್ಲಿ, ಆಧುನಿಕ ಸಮಾಜದಲ್ಲಿ ನಮ್ಮ ಪಾತ್ರ ಏನಾದರೂ ನಾವು ಒಂದ್ಸಲ ಅವಲೋಕನ ಮಾಡಿಕೊಳ್ಳಬೇಕಾಗಿದೆ. ನಾವು ಬಹಳ ಅತಿ ಏನೆಲ್ಲ ಸಮಾಜದ ಸುಸ್ಥಿರ ಸಮಾಜ ಆಗಬೇಕು, ಸದೃಢ ಸಮಾಜ ಆಗಬೇಕು, ಸದೃಢ ರಾಷ್ಟ್ರ ಆಗಬೇಕು, ಶಕ್ತಿಶಾಲಿ ರಾಷ್ಟ್ರ ಆಗಬೇಕು, ವಿಶ್ವಕ್ಕೆ ಮಾದರಿ ರಾಷ್ಟ್ರ ಆಗ್ಬೇಕಂದ್ರೆ ಇದೆಲ್ಲದೂ ನಿಂತು ನಮ್ಮ ಶಿಕ್ಷಕರ ಕೈಯಲ್ಲಿದೆ, ಶಿಕ್ಷಕರ ಕೈಯಲ್ಲಿದೆ. ಇದರ ಜವಾಬ್ದಾರಿ ನಾವು ಹಾಕೊಳ್ಬೇಕು. ನಾವೇನು ತಿಳ್ಕೊಂಡಿದ್ದೀವಿ, ನಾವು ನಮ್ಮ ಸ್ಥಾನವನ್ನು, ನಮ್ಮ ಮಹತ್ವವನ್ನು ನಾವು ಹಾಕೊಂಡಿಲ್ಲ. ಬಹಳಷ್ಟು ಜನ ಪ್ರತಿಯೊಂದು ಸಮಾಜದ ಪ್ರಗತಿಗೆ, ಸಮಾಜದ ಸದೃಢ ಬದಲಾವಣೆಗೆ ನಾವು ಶಿಕ್ಷಕರಿಗೆ ಕಾರಣ ಇದ್ದೇವೆ ಅಂತ ತಿಳ್ಕೊಬೇಕು. ಅದಕ್ಕೆ ನಾವೆಲ್ಲ ಬಹಳ ಜವಾಬ್ದಾರಿಯಿಂದ, ಹೊಣೆಗಾರಿಕೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಏನೆಲ್ಲ ಪ್ರಗತಿ ಆಗ್ಬೇಕಂದ್ರೆ, ಏನೆಲ್ಲ ಸಮಾಜದ ಪ್ರಗತಿ, ಅಭಿವೃದ್ಧಿ ಏನೆಲ್ಲ ಆಗ್ಬೇಕಂದ್ರೆ ಶಿಕ್ಷಣದಿಂದ ಸಾಧ್ಯ. ಅದಕ್ಕೆ ನಾವು ಅದನ್ನ ಅರ್ಥಕೊಂಡು ನಾವೆಲ್ಲ ಒಂದು ದೇಶವನ್ನು ಸದೃಢ ದೇಶ ಕಟ್ಟಬೇಕಾದ್ರೆ, ಅಥವಾ ಒಂದು ದೇಶ ನಾಶ ಮಾಡ್ಬೇಕಂದ್ರೆ ಕಳಪೆ ಶಿಕ್ಷಣ ಕೊಟ್ಟರೆ ದೇಶ ತಂತಾನೆ ನಾಶ ಆಗ್ತದೆ. ಹೀಗಾಗಿ ನಾವು ನಮ್ಮ ಅದರಲ್ಲಿ ವಿಶೇಷವಾಗಿ ಒಂದು ನಮಗೆ ಅವಕಾಶ ಸಿಕ್ಕಿದೆ. ಬಸವ ಕಲ್ಯಾಣ ಶರಣರ ನಾಡಿನಲ್ಲಿ ಶರಣರು ಕಾಯಕ ರೀತಿಯಲ್ಲಿ ಕೆಲಸ ಮಾಡಿದಂಥ ಈ ಪುಣ್ಯ ಭೂಮಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಎಂಬ ಭಾವನೆಯಿಂದ, ಪುಣ್ಯ ಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ. ಜಗತ್ತಿಗೆ ಮಾದರಿಯಾದಂಥ ಈ ನಾಡು ವಿಶ್ವ ಅಂದರೆ ಇಡೀ ಜಗತ್ತೇ ಶೈಶಾವ ಸ್ಥಿತಿಯಲ್ಲಿ ಇದ್ದಾಗ ಇದು ಉಚ್ಚಾಯ ಸ್ಥಿತಿಯಲ್ಲಿ ಇತ್ತು. ಜಗತ್ತಿಗೆ ಸಂದೇಶವನ್ನು ಸಾರಿದಂಥ ನಾಡು, ಎಲ್ಲ ಅಂದ್ರೆ ಸಕಲ ಜೀವಿಗಳಿಗೆ ಲೇಸಕ್ಕೆ ಬಯಸಿದಂಥ ಈ ನಾಡು, ಸಕಲ ಅಂದ್ರೆ ಪ್ರತಿಯೊಂದು ಜೀವಿಗಳಿಗೆ ಅಭಿವೃದ್ಧಿಗೆ ನಾವು ಬಯಸಿದಂಥ ಈ ನಾಡಿನಲ್ಲಿ ಇನ್ನು ಮುಂದೆ ಅಂದ್ರೆ ಅಂತ ಶ್ರೇಷ್ಠ ನಾಡಿನಲ್ಲಿ ಜನಿಸಿದ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಅದನ್ನ ಆ ಹಿಂದಿನ ಪುನಃ ನೆನಪಾಯಿಕೊಂಡು ಆ ಶ್ರೇಷ್ಠ ಹಿಂದಿನ ಗತ ವೈಭವವನ್ನು ನಾವು ನೆನಪಿಸುತ್ತಾ ಈಗೂ ಕೂಡ ನಾವು ಒಂದು ರೀತಿಯ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಿದ್ದೇವೆ. ಖಂಡಿತವಾಗಿ ಈ ಕಲ್ಯಾಣ ನಾಡು ನಿಜವಾಗೂ ಕಲ್ಯಾಣ ಆಗುತ್ತೆ. ಅದಕ್ಕೆ ನನ್ನೆಲ್ಲ ಮನವಿ ಅಂದರೆ, ಕಳಕಳಿ ಮನವಿ ಅಂದರೆ, ಈ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮನವಿ ಏನಂದ್ರೆ, ನಾವೆಲ್ಲ ಶಿಕ್ಷಕರ ನಮ್ಮ ಹೊಣೆಗಾರಿಕೆ ಇದೆ, ಬದ್ಧತೆ ಇದೆ. ನಮ್ಮೆಲ್ಲ ಮಕ್ಕಳು ಶಾಲೆಗೆ ಬರುವ ಹಾಗೆ ನೋಡ್ಕೊಳ್ಳೋರು, ನಾವು ಬಂದ ಮೇಲೆ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡೋದು ಅತಿ ಅವಶ್ಯಕತೆ ಇದೆ. ಸಂಸ್ಕಾರ ಬಹಳ ಕೇವಲ ಶಿಕ್ಷಣ, ಓದು ಬರ ಅಕ್ಷರ ಜ್ಞಾನ ಬರೋದಲ್ಲ, ಅವರಿಗೆ ಸಂಸ್ಕಾರ, ಮಾನವೀಯ ಮೌಲ್ಯಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು ಇವು ಅಳವಡಿಸಿಕೊಳ್ಳುವ ಹಾಗೆ ನಾವು ಅಂತ ರೀತಿಯಲ್ಲಿ ಯೋಚನೆ ಮಾಡಿದಾಗ
ಅದು ಆಗಲೇಬೇಕಾಗಿದೆ. ಇದು ಬರಬೇಕಾದ್ರೆ ನಾವೆಲ್ಲ ರೀತಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ್ದಾರೆ ನಾವು ಖಂಡಿತ ಸಾಧ್ಯ ಆಗ್ತದೆ. ಇವಾಗ ಸಮಯದ ಅಭಾವದಿಂದ ನಾವು ಹೆಚ್ಚಿನ ಮಾಡಲಿಕ್ಕಾಗಲ್ಲ. ಮತ್ತೆ ಅದಕ್ಕೆ ನಾವು ಸಹಜವಾಗಿ ಇವೆಲ್ಲವನ್ನ ನಾವು ಈ ಪುಣ್ಯಕ್ಷೇತ್ರದಲ್ಲಿ ನಿಂತು ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಮಕ್ಕಳ ಬದುಕಿಗಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಆಶಿಸುತ್ತಾ ನನ್ನ ಮಾತುಕತೆ. ನಮಸ್ಕಾರ ಎಲ್ಲರಿಗೂ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಹಳ ವಿಶೇಷವಾಗಿರ್ತಕ್ಕಂಥವ್ರು. ಪ್ರತಿದಿನ ಅವರ ಕಾರ್ಯವೈಖರಿ ತೆಗೆದು ನೋಡಿದಾಗ ನಮ್ಮ ಬಸವಕಲ್ಯಾಣ ತಾಲೂಕಿಗೆ ಬಂದಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆ 9:15 9:30 ಗಂಟೆಗೆ ಒಂದು ಶಾಲೆಗೆ ಕಂಪಲ್ಸರಿ ಪ್ರಾರ್ಥನೆಗೆ ಇರೇ ಇರ್ತಾರೆ. ಜೊತೆಗೆ ಸಾಯಂಕಾಲ 4:30 ಆದ ನಂತರ ಕೂಡ ಮತ್ತೊಂದು ಶಾಲೆಗೆ ಕಂಪಲ್ಸರಿಯಾಗಿ ಇರ್ತಿರ್ತಾರೆ. ದಿನಾಚರಣೆಯ ಈ ಸುಂದರ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಚನ್ನಗಿರ ಶಿವಾಚಾರ್ಯರು ಹಿರೇಮಠ ಸಂಸ್ಥಾನ ಸುಕ್ಷೇತ್ರ ಹಾರ್ಕೋಡ ರವರೇ, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಗುರು ಬಸವೇಶ್ವರ ಸಂಸ್ಥಾನ ವಿರಕ್ತ ಮಠ ಹುಲಸೂರು ಇಲ್ಲಿನ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಗೌರವಾನ್ವಿತ ಶರಣು ಸಲಗರ್ ಅವರೇ, ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀಮತಿ ಮಾಲಾ ಬಿ ನಾರಾಯಣರವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ, ಹಾಗೂ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರತಕ್ಕಂತಹ ಸಹಾಯಕ ಆಯುಕ್ತರು ಬಸವ ಕಲ್ಯಾಣ ಶ್ರೀಯುತ ಪ್ರಕಾಶ್ ಕುದುರಿಯವರೇ, ಬಸವ ಕಲ್ಯಾಣ ಹಾಗೂ ಹುಲಸೂರು ತಾಲೂಕಿನ ತಹಸೀಲ್ದಾರರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ನಗರಸಭೆ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಯುತ ರಾಜುರವರೇ, ಡಿಒ ಆಗಿರ್ತಕ್ಕಂತಹ ಶ್ರೀಯುತ ಸಿದ್ದವೀರಯ್ಯ ರುದ್ಮೂರವರೇ ಮತ್ತು ಸಮಸ್ತ ಅಧಿಕಾರಿ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಶಿಕ್ಷಕ ಸಂಘಗಳ ಗೌರವಾನ್ವಿತ ಪದಾಧಿಕಾರಿಗಳೇ, ವೇದಿಕೆಯ ಎದುರು ಕುಳಿತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರೇ, ಶಿಕ್ಷಕಿಯರೇ, ಮುದ್ದಿನ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾನು ಈ ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಮಸ್ತ ಶಿಕ್ಷಕರಿಗೆ ಅತ್ಯಂತ ಹೃದಯಪೂರ್ವಕವಾದಂತಹ ಶಿಕ್ಷಕರ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶುಭಾಶಯಗಳು. ವಾಸ್ತವಿಕವಾಗಿ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅನ್ನುವುದನ್ನು ನಾವು ನೀವೆಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಿಸ್ತೇವೆ. ಅದು ಇದೇ ರೀತಿ ಆಚರಿಸಬೇಕು ಅಂತ ಒಂದು ನಾವು ಫ್ರೇಮ್ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಹೀಗೇನೆ ಇರಬೇಕು ಅಂತ ನಾವೆಲ್ಲರೂ ಆ ದಿನ ಸಂಭ್ರಮಿಸುತ್ತೇವೆ. ಬಹುತೇಕ ಶಿಷ್ಯಂದರು, ಸಹೋದ್ಯೋಗಿಗಳು ನಮಗೆ ಶುಭಾಶಯಗಳ ಮಹಾಪೂರವನ್ನು ಹೇಳ್ತಾರೆ. ನೀವು ಶಿಕ್ಷಕರು, ನೀವು ಗುರುಗಳು, ನಿಮ್ಮಿಂದ ನಮ್ಮ ಬದುಕು ನಿರ್ಮಾಣವಾಯಿತು ಎಂಬಿತ್ಯಾದಿ ಪದಗಳಿಂದ ನಮಗೆ ಶುಭಾಶಯಗಳನ್ನು ಹೇಳಬೇಕಾದ್ರೆ ಶಿಕ್ಷಕರಾಗಿರುವ ನಮಗೆ ಅದೊಂದು ರೀತಿಯ ಅನಿರ್ವಚನೀಯವಾದಂತಹ ಸಂತೋಷ ಉಂಟಾಗ್ತದೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ನಾವು ಶಿಕ್ಷಕರಾಗಿದ್ರೇನೆ ನಮ್ಮ ಶಿಷ್ಯ ಯಾರೋ ಒಬ್ಬ KAS ಆಫೀಸರ್ ಆಗಿದ್ರೆ ನೋಡ್ರಿ ಇವ ನನ್ನ ಶಿಷ್ಯ, ತುಂಬಾ ಅಭಿಮಾನದಿಂದ ಪರಿಚಯ ಮಾಡಿಕೊಳ್ತೇವೆ, ತುಂಬಾ ಅಭಿಮಾನದಿಂದ ಅದನ್ನ ಹೇಳಿಕೊಳ್ತೇವೆ. ಸೊ ಶಿಕ್ಷಕನ ಗುಣ ಅಂತದ್ದು. ತನ್ನ ಶಿಷ್ಯ ತನ್ನನ್ನು ಮೀರಿ ನಿಂತಾಗ ಆತನಿಗೆ ಆಗುವ ಆನಂದ ಇದೆಯಲ್ಲ, ಆ ಆನಂದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇದು ಬದುಕಿನ ಸತ್ಯವೂ ಹೌದು. ಶಿಕ್ಷಕರ ನಾವೆಲ್ಲರೂ ಈಗ ಶಿಕ್ಷಕ ವೃತ್ತಿಯಲ್ಲಿ ಇದ್ದೇವೆ. ಶಿಕ್ಷಕ ವೃತ್ತಿಯಲ್ಲಿ ಇದ್ದೇವೆ ಎಂದಾಗ ನಾವು ಕೇವಲ ಸರ್ವಪಲ್ಲಿ ರಾಧಾಕೃಷ್ಣನವರ ಜೀವನ ಪರಿಚಯ ಮಾಡಿಕೊಳ್ಳುವುದಾಗಲಿ ಅಥವಾ ಸಾವಿತ್ರಿಬಾ ಫುಲೆರವರು ಎಷ್ಟು ಶ್ರಮ ಪಟ್ಟರು ಎಂದು ಸ್ಮರಿಸುವುದಾಗಲಿ ಅದು ಒಂದಟ್ಟಿಗೆ ಇದ್ದರೂ ಸಹ ಮೊದಲು ನಾವು ಎಷ್ಟರ ಮಟ್ಟಕ್ಕೆ ಈ ಒಂದು ಹುದ್ದೆಗೆ ನ್ಯಾಯ ಒದಗಿಸ್ತಾ ಇದ್ದೀವಿ ಅನ್ನುವುದನ್ನ ಆತ್ಮಾವಲೋಕನ ಮಾಡಿಕೊಳ್ಳುವ ಕಾಲ ಈ ಶಿಕ್ಷಕ ದಿನಾಚರಣೆ ಆಗಬೇಕು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಈ ಭಗವದ್ಗೀತೆ
ಒಂದ್ಸಲ ಕೃಷ್ಣ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಆತ್ಮ ಪರಿವರ್ತನೆಯ ದಿನ ಬಂದೇ ಬರ್ತದೆ. ಆತ್ಮ ಪರಿವರ್ತನೆ ಮಾಡ್ಕೊಳ್ಳೋ ದಿನ ಬಂದೇ ಬರ್ತದೆ. ಗ್ಯಾರಂಟಿ ಬರ್ತದೆ. ಆದ್ರೆ ನಾನು ಪರಿವರ್ತನೆ ಮಾಡ್ಕೊಳ್ಳಿ ಅಂತ ಹೇಳ್ತಿಲ್ಲ, ಮೊದಲು ಆತ್ಮ ಅವಲೋಕನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮೊದಲು ಪರಿಶೀಲನೆ ಮಾಡ್ಕೊಳ್ಳಿ, ವೆದರ್ ಐ ಆಮ್ ಕರೆಕ್ಟ್, ನಾನು ಸರಿ ಇದ್ದೀನಾ ಈ ಹುದ್ದೆಗೆ, ಗುರು ಎನ್ನುವ ಪದಕ್ಕೆ ನಾನು ಸರಿಯಾಗಿ ಇದ್ದೇನಾ. ಗುರು ಎಂದರೆ 2 ಮಾತ್ರ ಕಾಲ ತೂಕ ಜಾಸ್ತಿ, ಲಘು ಎಂದರೆ 1 ಮಾತ್ರ ತೂಕ ಕಡಿಮೆ. ನಾನು ಗುರುವಾಗಿದ್ದೇನಾ ಲಘುವಾಗಿದ್ದೇನಾ? ಸ್ವಲ್ಪ ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಳ್ಳುವ ಯೋಗ್ಯವಾದ ದಿನ ಯಾವುದಾದ್ರೂ ಇದ್ರೆ ಅದು ಶಿಕ್ಷಕರ ದಿನ. ಇವತ್ತು ಗಮನಿಸಿ, ಒಂದಾನೊಂದು ಕಾಲದಲ್ಲಿ ನಮ್ಮ ಇವರು ಯಾರು ನೀವು ಹೇಳ್ಬೇಕಾದ್ರೆ ಹೇಳಿದ್ರು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಮಹೇಶ್ವರ ಶ್ಲೋಕ ಹೇಳಿದ್ರು, ಹೌದಲ್ವಾ? ನಾವೆಲ್ಲ ಮಕ್ಕಳಾಗಿದ್ದಾಗ ಅದು ನಮಗೆ ಪ್ರಾರ್ಥನಾ ಗೀತೆ ಆಗಿತ್ತು, ಹಾಡ್ತಾ ಇದ್ವಿ ನಾವು ಅದನ್ನು. ಹಾಗೆ ನಮ್ಮನ್ನ ಗುರುವನ್ನ ಕಾಣುವಂತೆ ಹೇಳಲಾಗಿತ್ತು. ಗುರು ನಮಗೆ ಮೋಕ್ಷ ಪ್ರಾಪ್ತಿ ಮಾಡ್ತಾನೆ, ಮೋಕ್ಷದ ಮಾರ್ಗವನ್ನ ಸೂಚಿಸ್ತಾನೆ. ಹಾಗಾಗಿ ಗುರು ಆಗ ಬ್ರಹ್ಮನಿಗೆ ಸಮ, ವಿಷ್ಣುವಿಗೆ ಸಮ, ಹರಿಗೆ ಸಮ, ಹರನಿಗೆ ಸಮ ಇತ್ಯಾದಿ ಹೇಳಿಕೊಡಲಾಗಿತ್ತು ನಮಗೆ ಮಕ್ಕಳಾಗಿದ್ದಾಗ. ಈಗ ನಾವು ಶಿಕ್ಷಕ ವೃತ್ತಿಗೆ ಬಂದಿರುವವರು ಆ ವೃತ್ತಿಯ ಘನತೆಯನ್ನ ಎತ್ತಿ ಹಿಡಿಯುತ್ತಿದ್ದೇವೆಯೇ ಇಲ್ಲ ಎನ್ನುವುದಾದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಂತಹ ಏನಾದರೂ ಅಭಿಪ್ರಾಯ ಹುಟ್ಟಿದ ಪಕ್ಷದಲ್ಲಿ ನಾನು ಇದಕ್ಕೆ ನ್ಯಾಯವನ್ನ ಹೇಗೆ ಕೊಡಬೇಕು? 3 ವಿಧದಲ್ಲಿ ಯೋಚನೆ ಮಾಡಿ. ಮೊದಲನೇದಾಗಿ ಗುರು ಎಂದರೆ ಏನಾಗಿರ್ಬೇಕು? ತೂಕ ಇರಬೇಕು ಅಂತ ಹೇಳಿದೆ. ಯಾವ ತೂಕ? ಜ್ಞಾನದ ಅಭಾರ, ಜ್ಞಾನವನ್ನ ತುಂಬಿಕೊಂಡಿದ್ದೀರೆಯೇ ನೀವೆಲ್ಲರೂ? ನಿಮ್ಮ ತಲೆಯಲ್ಲಿ ಸಿಕ್ಕಾಪಟ್ಟೆ ಜ್ಞಾನ ಇದೆಯಾ? ಅದರ ಇಂಧನ ಭರ್ತಿ ಇದೆಯಾ ಅಥವಾ ಖಾಲಿ ತಲೆನಾ? ಇವತ್ತಿನ ವಿದ್ಯಾರ್ಥಿಗಳಿಗೆ ಅನೌಪಚಾರಿಕ ಶಿಕ್ಷಣದ ಮಾರ್ಗಗಳಿಂದ ಕಲಿತುಕೊಳ್ಳುವ ತುಂಬಾ ಅವಕಾಶಗಳಿದ್ದಾವೆ. ನಾವು ನೀವು ವಿದ್ಯಾರ್ಥಿಗಳಿದ್ದಾಗ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿರಲಿಲ್ಲ. ಈಗಿನ ಮಕ್ಕಳು ಬೇರೆ ಬೇರೆ ಮಾರ್ಗದಿಂದ ವಿದ್ಯೆಯನ್ನ ಜ್ಞಾನವನ್ನ ಪಡ್ಕೊಳ್ತಾರೆ. ಶಿಕ್ಷಕರನ್ನೇ ಪರೀಕ್ಷಿಸುತ್ತಾರೆ. ಶಿಕ್ಷಕರನ್ನೇ ಸರ್ ಯಾವುದೋ ದೇಶದಲ್ಲಿ ಸೊಳ್ಳೆನೇ ಬಂದಲ್ಲ ನಿಮ್ಗೆ ಗೊತ್ತಾ ಸರ್ ಅಂತಾರೆ. ಮುಂದೆ ನಿಮ್ಗೆ ಅದೆಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಕುತ್ಕೊಂಡು ಅಲ್ಲಿ ಬೈದ್ರೆ ಅವರು ಪಕ್ಕ ಮಾತಾಡ್ಕೊಳ್ತಾರೆ. ನಾನು ಹೇಳಿಲ್ವಾ ನಿಮ್ಮ ಮೇಷ್ಟ್ರಿಗೆ ಏನು ಬರೋದಿಲ್ಲ ಅಂತ. ಮೇಷ್ಟ್ರ ಮರ್ಯಾದೆ ಅಲ್ಲೇ ಹಾಳು. ಅವು ಟೆಸ್ಟ್ ಮಾಡ್ತಾರೆ, ನಿಮ್ಮನ್ನ ಟೆಸ್ಟ್ ಮಾಡ್ತಾರೆ. ಎಲ್ಲೋ ಟ್ಯೂಷನ್ ಹೋಗ್ತಾರೆ, ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಕರ್ಕೊಂಡು ಬರ್ತಾರೆ, ಸೇಮ್ ಪಾಯಿಂಟ್ ನಿಮ್ಮನ್ನು ಕೇಳ್ತಾರೆ. ಕೇಳ್ತಾ ಇದ್ದಲ್ಲಿ ನೀವು ಪ್ರಕಾಶಕ್ಕೆ ಆಗ್ತೀರಾ, ನಿಮ್ ಮುಖ ನೋಡೇ ಮಕ್ಕಳಿಗೆ ಗೊತ್ತಾಗ್ಬಿಡ್ತದೆ. ನೋಡುವ ನಾನು ಹೇಳಿಲ್ವಾ ನಮ್ಮ ಮೇಷ್ಟ್ರಿಗೆ ಏನು ಗೊತ್ತಿಲ್ಲ. ಸೊ ದಯವಿಟ್ಟು ತಿಳ್ಕೊಳ್ರಿ, ಏನು ಗೊತ್ತಿಲ್ಲದ ಮೇಷ್ಟ್ರುಗಳು ಆಗಿದ್ದೀವಾ? ಮೊದಲನೇ ಆತ್ಮಾವಲೋಕನ ಪ್ರಶ್ನೆ, ಫಸ್ಟ್ ಪಾಯಿಂಟ್. ಯಾಕೆ ಇತ್ತೀಚೆಗೆ ಶಿಕ್ಷಕರಾಗಿರುವ ನಾವು ಓದುವುದನ್ನ ನಿಲ್ಲಿಸಿಬಿಟ್ಟಿದ್ದೇವೆ. ರಾಧಾಕೃಷ್ಣನ್ ಅವರೇ ಒಂದು ಮಾತಿದೆ, ಅದ್ಭುತವಾದ ಮಾತು. ಅವರು ಹೇಳಿದ ಅವರ ಭಾಷಣದಲ್ಲಿ ಕೊಂಡಾಗಿರೋದು, ಎಲ್ಲಿಯವರೆಗೆ ಒಬ್ಬನು ಓದುವುದನ್ನು ನಿಲ್ಲಿಸಿ ಬಿಡುತ್ತಾನೆಯೋ ಆಗ ಅಲ್ಲಿಯೇ ನಿಂತ ನೀರಾಗಿ ಬಿಡುತ್ತಾನೆ. ನಿಂತ ನೀರು ಕೊಡದ ವಾಸನೆ ಬಂದಂಗೆ. ಎಷ್ಟೋ ಜನ ನಮ್ಮಲ್ಲಿ ಶಿಕ್ಷಕರು ನಾವು ಓದುವುದನ್ನು ಬಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಕೈನಲ್ಲಿ ತಲೆ ತಗ್ಗಿಸಿ ಇಟ್ಕೊಳ್ಳೋದಕ್ಕೆ ಮೊಬೈಲ್ ಒಂದು ಬಂದ್ಬಿಟ್ಟಿದೆ ಸರ್. ಅದ್ರಾಗೂ ಜಾಸ್ತಿ ಓದೋದಿಲ್ಲ ನಾವು. ರೀಡ್ ಮೋರ್ ಅಂತ ಏನಾದ್ರು ಬ್ಲೂ ಕಲರ್ ನಲ್ಲಿ ಇದ್ರೆ ಅದನ್ನ ಮುಂದೆ ಬಿಡ್ತೀವಿ, ಓದೋದೇ ಇಲ್ಲ. ನಮ್ಗೆ ಓದೋದಕ್ಕೆ ಟೈಮ್ ಇಲ್ಲ ಸರ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಗುರು ವ್ಯಕ್ತಿತ್ವವನ್ನ ನಿರ್ಮಿಸುತ್ತಾನೆ, ನಿರ್ಮಿಸಲು ಯೋಗ್ಯ ವ್ಯಕ್ತಿತ್ವ ಉಳ್ಳವನಾಗಿರುತ್ತಾನೆ. ಪ್ರಶ್ನೆ ಮಾಡ್ಕೊಳ್ಳಿ, ವ್ಯಕ್ತಿತ್ವವನ್ನು ನಿರ್ಮಿಸುತ್ತಾನೆ, ವ್ಯಕ್ತಿತ್ವ ಉಳ್ಳವನಾಗಿರುತ್ತಾನೆ. ವ್ಯಕ್ತಿತ್ವ ನಿರ್ಮಿಸ್ತಿರೋ ಬಿಡ್ತಿರೋ ಎರಡನೇ ಪ್ರಶ್ನೆ, ಅದನ್ನ ಆಮೇಲೆ ಇಟ್ಕೊಳ್ಳೋಣ. ಮೊದಲನೇದು, ನಮ್ಮನ್ನ ನಾವು ಪರಿಶೀಲಿಸಿಕೊಳ್ಳೋಣ. ಮೇಷ್ಟ್ರು ಅಥವಾ ಟೀಚರ್ ಅಂತ ಹೇಳಿಕೊಳ್ಳುವ ಯೋಗ್ಯವಾದಂತಹ ವ್ಯಕ್ತಿತ್ವ ನನ್ನಲ್ಲಿ ಇದೆಯೇ? ನಾನು ಎಷ್ಟರ ಮಟ್ಟಕ್ಕೆ ಆ ಹುದ್ದೆಗೆ ಆ ಮೂಲಕ ನ್ಯಾಯ ಕೊಡ್ತಾ ಇದ್ದೇನೆ? ಈ ಪ್ರಶ್ನೆ ನೀವು ಕೇಳ್ಕೊಂಡ್ರೆ ಸತ್ಯವಾಗ್ಲೂ ಹೇಳ್ತೀನಿ, 90% ನಿಮ್ಮ ಹತ್ರ ಅದಕ್ಕೆ ಉತ್ತರ ಇರುವುದಿಲ್ಲ. ಯಾಕೆ? ಇವತ್ತು ನೋಡಿ ನ್ಯೂಸ್ ಪೇಪರ್ಗಳನ್ನು ನೋಡಿ. ನ್ಯೂಸ್ ಪೇಪರ್ ಏನು, ಶಿಕ್ಷಕ
ಶಿಕ್ಷಕರಿಂದಲೇ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳ. ಪೋಕ್ಸೋ ಹಗರಣದಲ್ಲಿ ಆತನ ಮೇಲೆ ಕೇಸು ದಾಖಲಿಸಲಾಗಿದೆ. ಗುರು ಮತ್ತೆ ಶಿಷ್ಯ ಅಥವಾ ಶಿಷ್ಯೆಯ ಸಂಬಂಧ ಎಂಬುದು ತಂದೆ ತಾಯಿಗೆ ಮೀರಿದ ಸಂಬಂಧ. ತಂದೆ ತಾಯಿಗೆ ಮೀರಿದ ಸಂಬಂಧ, ತಂದೆ ತಾಯಿ ಅಷ್ಟೇ ಹೇಳ್ಬಿಡ್ಬೇಡಿ, ಅದಕ್ಕೆ ಮೀರಿದ ಸಂಬಂಧ. ಆ ಸಂಬಂಧವನ್ನ ಎಷ್ಟರ ಮಟ್ಟಕ್ಕೆ ನಮ್ಮ ಗುರುಗಳು ಅನುಪಾಲಿಸುತ್ತಿದ್ದಾರೆ ತುಂಬಾ ಮುಖ್ಯವಾದ ಪ್ರಶ್ನೆ. ಎಷ್ಟರ ಮಟ್ಟಕ್ಕೆ ನಾನು ನನ್ನ ತರಗತಿಗಳಲ್ಲಿ ನಾನು ಅಂಬೇಡ್ಕರ್ನಾಗಿದ್ದೇನೆ. ನಾನು ಅಂಬೇಡ್ಕರ್ ಅಂತ ಹೇಳಿದ್ರೆ ನನ್ನ ಹೆಸರು ನನ್ನ ವಿದ್ಯಾರ್ಥಿಗೆ ಬರುವ ಹಾಗೆ ಮಾಡಿದ್ದೇನೆ. ಹಾಗೆ ಯೋಚನೆ ಮಾಡುವ ಕಾಲ ಇದೆ. ಹಾಗಾಗಿ ದಯವಿಟ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ. ಕೊನೆ ಕೆಲಸ, ಮೂರನೇದು. ನಾನು ಮೂರನೇದನ್ನ ಕೊನೆ ಅಂತ ಹೇಳೋದಿಲ್ಲ, ಇನ್ನೂ ಇರೋದು ದುರ್ಬೇಕು. ನಾನು ಮೂರು ಮುಖ್ಯವಾದದ್ದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಷ್ಟೇ. ಕೊನೆಯ ಆತ್ಮಾವಲೋಕನ, ನಾನು ಸಂಬಳ ತಗೊಳ್ತಾ ಇದ್ದೀನಲ್ಲ, ವೇತನವನ್ನ ಪಡೆಯುತ್ತಿದ್ದೇನಲ್ಲ, ಆ ವೇತನಕ್ಕೆ ತಕ್ಕ ಹಾಗೆ ಅಥವಾ ಅದಕ್ಕೂ ಮೀರಿ ನಾನು ಶ್ರಮ ಪಡುತ್ತಿದ್ದೇನೆಯೇ ಎನ್ನುವ ಪ್ರಶ್ನೆ. ಯಾಕೆ ನನಗೆ ಸಂಬಳ ಬರ್ತಾ ಇರೋದು? ಯಾರ ಹಕ್ಕಿನ ಪಾಲು? ಮಕ್ಕಳ ಹಕ್ಕಿನ ಪಾಲು. ಮಕ್ಕಳ ಹಕ್ಕಲು, ಮಕ್ಕಳದು ಪಾಲದು. ಮಕ್ಕಳು ಸ್ಕೂಲಲ್ಲಿ ಇರೋದ್ರಿಂದ ನಿಮಗೆ ಸಂಬಳ ಬರ್ತಾ ಇರೋದು. 5 ಮಕ್ಕಳು 4 ಮಕ್ಕಳು ಇದೆ ಅಂದ್ರೆ DDP BOಗಳು ತೀರ್ಮಾನ ಮಾಡಿಬಿಡ್ತಾರೆ, ಸ್ಕೂಲ್ ಮುಚ್ಚಿಸ್ರಿ ಮೊದಲು. ಯಾರು ಅಷ್ಟೊಂದು ಸಂಬಳ ಕೊಡ್ತಾರೆ? ಮೊದಲನೇ ತೀರ್ಮಾನ ಮುಚ್ಚಿಸ್ರಿ ಅಂತೀವಿ ನಾವು. ಹಾಗಾಗಿ ಅದು ಮಕ್ಕಳ ಪಾಲು. ಆ ಮಕ್ಕಳ ಪಾಲಿನ ಸಂಬಳ ತಗೊಂಡು ನಾವು ತಿಂತಾ ಇರ್ತೀವಲ್ಲ, ಅದಕ್ಕೆ ನಾನು ಯೋಗ್ಯವಾಗಿ ಕೆಲಸ ಮಾಡುತ್ತಿದ್ದೇನೆಯೇ? ಈ ಪ್ರಶ್ನೆನ ದಯವಿಟ್ಟು ನಾವು ಏನಾದ್ರೂ ನಮ್ಮನ್ನ ನಾವು ಕೇಳಿಕೊಂಡ್ರೆ ನಾವು ಬೆಳೆದು ಬಿಡುತ್ತೇವೆ. ಓ ಈಗ ಎಂತ ನಾನು ಸುಧಾರಿಸಿಕೊಳ್ಳಬೇಕು, ನನ್ನನ್ನು ನಾನು ಬದಲಾಯಿಸಿಕೊಳ್ಬೇಕು, ನನ್ನ ಆತ್ಮ ಪರಿವರ್ತನೆ ಮಾಡಿಕೊಳ್ಬೇಕು ಎನ್ನುವ ನಿಜವಾದಂತಹ ಒಂದು ಭಾವನೆ ನಿಮ್ಮಲ್ಲಿ ಕೆರಳಿದರೆ ಇವತ್ತು ಶಿಕ್ಷಕ ದಿನಾಚರಣೆ ಮಾಡುವುದಕ್ಕೆ ನಾವು ನೀವು ಎಲ್ಲರೂ ಯೋಗ್ಯರು ಎಂದು ಅರ್ಥ ಮಾಡಿಕೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ. ಇವತ್ತು ಬಸವ ಕಲ್ಯಾಣ ಮತ್ತು ಹುಲಸೂರು ಎರಡೂ ತಾಲೂಕಿನ ಶಿಕ್ಷಕ ದಿನಾಚರಣೆಯನ್ನ ನಮ್ಮ ಹಾರಕೋಡ ಸಂಸ್ಥಾನದಲ್ಲಿ ಮಾನ್ಯ ಆದರಣೀಯ ಗುರುಗಳ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಾ ಇದೆ. ನನಗೆ ಅವರೊಂದಿಗೆ ಮಾತಾಡಬೇಕಾದ್ರೆ ಅನ್ನಿಸ್ತು, ಇಲ್ಲೊಂದು ನಾವು ಮಸೀದಿಯನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ನಾವು ನಮ್ಮ ಈ ಒಂದು ಹಾಲ್ ಏನಿದೆ, ನಾವು ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಇದನ್ನು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿ ಅವರ ಮಠದ ಮೂಲಕ ಸಾಮಾಜಿಕ ಕಳಕಳಿಯ ಕೆಲವು ಮಾತುಗಳನ್ನು ಕೇಳೋದಕ್ಕೆ ಇಷ್ಟ ಆಯಿತು. ನಾವು ನೀವು ಮಾತಾಡ್ಬೇಕಾದ್ರೆ ಹೇಳ್ತೇವೆ ಸರ್ವ ಜನಾಂಗದ ಶಾಂತಿಯ ತೋಟ ಇತ್ಯಾದಿ ಎಲ್ಲ ಮಾತಾಡ್ತೇವಲ್ಲ, ಅದು ಸತ್ಯವಾಗಿ ಎಲ್ಲರೂ ಇದೆ ಅಂದ್ರೆ ಇಂತಹ ಮಠ ಮಾನ್ಯಗಳು ಇರುವುದರಿಂದ ಇದೆ ಅಂತ ನನಗೆ ಅದು ತುಂಬಾ ಖುಷಿ ಆಯ್ತು ಅವ್ರ ಬಾಯಿಂದ ಕೇಳಿ. ಸೊ ಅಂತಹ ದಿವ್ಯ ಸಾಹಿತ್ಯದಲ್ಲಿ ನಡೀತಕ್ಕಂಥ ಈ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಮಾನ್ಯ ಶರಣು ಸಲಗರವರಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಎಷ್ಟು ಹ್ಯೂಮನ್ ಫ್ರೆಂಡ್ಲಿ ಆಸ್ ವೆಲ್ ಆಸ್ ಪಬ್ಲಿಕ್ ಫ್ರೆಂಡ್ಲಿ ಯಾವ ರೀತಿ ಇದ್ದಾರೆ ಅಂದ್ರೆ, ಸಮುದಾಯದೊಂದಿಗೆ ಒಳ್ಳೆಯ ಸಂಬಂಧ ಹೊಂದುವವನೇ ಉತ್ತಮ ನಾಯಕ. ಎಲ್ಲಿ ಸಂಬಂಧ ಇಲ್ಲ, ನೀನ್ ಬರಬೇಡ ನನ್ನ ಹತ್ರಕ್ಕೆ ಅಂತ ಹೇಳ್ತಾ ಇದ್ದಾಗೆ ಲೀಡರ್ಶಿಪ್ ಸತ್ತೋಯ್ತು. ಆದ್ರೆ ಅವರನ್ನ ನಾನು ಗಮನಿಸ್ತಾ ಇದ್ದೇನೆ, ಯಾವ ರೀತಿ ಅವರು ಉತ್ತಮ ಸಂಬಂಧ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನೊಂದಿಗೆ ಕುಳಿತಿದ್ದಾಗ ಸ್ವಾಮಿಗಳು ಅದನ್ನೇ ಹೇಳಿದ್ರು, ಫಸ್ಟ್ ಟೈಮ್ ಇಷ್ಟು ಜನ ಈ ಒಂದು ಸಮುದಾಯ ಭವನದಲ್ಲಿ ಸೇರಿದ್ದಾರೆ ಅಂತ. ಈ ಕೀರ್ತಿಯೇ ನಮ್ಮ ಶಿಕ್ಷಕರಿಗೆ ಬಂತು. ಹಾಗಾಗಿ ನಾನು ಸಮಸ್ತ ಶಿಕ್ಷಕ ಗಣದ ಪರವಾಗಿ, ಅಧಿಕಾರಿಗಳ ಪರವಾಗಿ, ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾದಂತಹ ಗೌರವ ಪೂರ್ವಕವಾದಂತಹ ಧನ್ಯವಾದಗಳನ್ನ ಸ್ವಾಮಿಗಳಲ್ಲಿ ಸಲ್ಲಿಸುವುದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಆಗಮಿಸತಕ್ಕಂಥ ಸಮಸ್ತ ಶಿಕ್ಷಕ ಸಂಘಗಳ ಪದಾಧಿಕಾರಿಗಳಿಗೆ, ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ನಾನು ನನ್ನ ಪರವಾಗಿ ಅತ್ಯ ಅಮೂಲ್ಯವಾದಂತಹ ಶುಭಾಶಯಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಸಲೀಂ ಪಾಷಾ ಸರ್ ಅವ್ರ ಮಾತಿಗೆ ಯಾಕೆ ತೂಗಲ್ಲ, ಯಾಕೆ ಎಲ್ಲರೂ ಅವ್ರ ಮಾತಿಗೆ ತಲೆಬಾಗ್ತಾರೆ, ಯಾಕೆ ಮಾತು ಕೇಳ್ತಾರೆ ಅಂತಂದ್ರ, ನಾವು ಗಮನಿಸಿದಂತೆ ಅವ್ರ ನಡೆ ಮತ್ತು ನುಡಿಯಲ್ಲಿ ವ್ಯತ್ಯಾಸ ಇಲ್ಲ. ನಡೆದಿದ್ದನ್ನ ನುಡಿತಾರ, ನುಡಿದಿದ್ದನ್ನ ನಡೀತಾರ ಅಂತಹ
ಆದರ್ಶ ಅಧಿಕಾರಿ ನಮ್ಮೊಂದಿಗಿದ್ದು ಇವತ್ತಿನ ನಮ್ಮ 43ನೇ ಶಿಕ್ಷಕರ ದಿನಾಚರಣೆ ಪುಣ್ಯಭೂಮಿ ಹಾರ್ಕೂಡ್ನಲ್ಲಿ ಆಗಮಿಸಿದ್ದಾರೆ. ನಮ್ಮೆಲ್ಲ ಶಿಕ್ಷಕ ಬಾಂಧವರು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಒಳ್ಳೆಯ ಅಧಿಕಾರಿಗಳಿಗೆ ಒಳ್ಳೆಯ ಮಂತ್ರಿಗಳಿಗೆ ಧನ್ಯವಾದನ ಅರ್ಪಿಸೋಣ. ಥ್ಯಾಂಕ್ ಯು ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಅವ್ರು ಮತ್ತೆ ಹುಮ್ನಾಬಾದ್ನ ಶಿಕ್ಷಕರ ದಿನಾಚರಣೆಯಲ್ಲಿ ಭಾಗವಹಿಸಬೇಕಾಗಿದೆ, ಹಾಗಾಗಿ ಅವರಿಗೆ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಸರ್, ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಗೆ ಉಪನ್ಯಾಸ ಅಂತ ಹೇಳಿ ಕರಿತೀವಿ. ಬಟ್ ಈ ವರ್ಷ ಮಟ್ಟದಲ್ಲಿ ಕಾರ್ಯಕ್ರಮ ಇದೆ, ಉಪನ್ಯಾಸ ಬೇಡ ಅಂತಕ್ಕಂಥ ಒಂದು ಮಾತನ್ನ ಪೂರ್ವವಾಗಿ ಸಭೆಯಲ್ಲಿ ಚರ್ಚಿಸಿ ಉಪನ್ಯಾಸ ಮಾಡಲಾರದೆ ಉಪನ್ಯಾಸಕರನ್ನ ಕರೆಸಲಾದ ಕಾರ್ಯಕ್ರಮ ಮಾಡಿದ್ವಿ. ಉಪನ್ಯಾಸಕರ 2 ಪಟ್ಟು ಉಪನ್ಯಾಸವನ್ನು ನಮ್ಮ ಮಾನ್ಯ ಉಪನಿರ್ದೇಶಕರು ನಮಗೆ ನೀಡಿದ್ದಾರೆ ಅಂತಕ್ಕಂಥ ಮಾತನ್ನು ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ವೇದಿಕೆ ಮೇಲೆ ಹಸಿರಾದಂಥ ಹಾರ್ಕೋಡ್ ಪರಮ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಕುಲ್ಸೂರು ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈಗಿನ ಶಾಸಕರಾದಂಥ ಶರಣ ಸಲಹೆಯವರೇ ಮತ್ತು ಎಲ್ಲ ಅಧಿಕಾರಿಗಳಿದ್ದಾರೆ, AC ಅವರಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಡಿಒಗಳಿದ್ದಾರೆ, ಶಿಕ್ಷಕರು ಕೂಡ ವೇದಿಕೆಯ ಮೇಲಿದ್ದಾರೆ, ಇಒ ಇದ್ದಾರೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರು ಮತ್ತು ನನ್ನ ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಎಲ್ಲರಿಗೂ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಶೇಷವಾದ ದಿನ ಶಿಕ್ಷಕರ ದಿನಾಚರಣೆ ಇಂಥ ಒಂದು ಪವಿತ್ರವಾದ ಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ನೀವು ನಾವು ಎಲ್ಲರೂ ಬಹಳ ಪುಣ್ಯ ಮಾಡಿದ್ದೀವಿ ಅನ್ಕೊಂತೀನಿ ನಾನು. ಈ ಒಂದು ಸಮಯದಲ್ಲಿ ಇವಾಗಂತ ಬಿ ನಾರಾಯಣರವರು ನನ್ನ ಯಜಮಾನರು ಇದ್ದಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಅವರು MLA ಆಗಿದ್ದಾಗ ಶಿಕ್ಷಕರ ದಿನಾಚರಣೆ ಮಾಡಿದ್ರು. ಅವರು ನಮ್ಮ ಬಸವ ಕಲ್ಯಾಣ 8ನೇ ಸ್ಥಾನ 9ನೇ ಸ್ಥಾನದಲ್ಲಿ ಇತ್ತು, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ. ಅವರು CG ಅಳದ್ ಸರ್ ಇದ್ರು ಅನ್ಸುತ್ತೆ. ಅವಾಗ ಕರೆದು ಅವರಿಗೆ ಹೇಳಿದ್ರು, ನಮ್ಮ ಬಸವ ಕಲ್ಯಾಣ 2ನೇ 3ನೇ ಸ್ಥಾನಕ್ಕೆ ಬರಬೇಕು, ನೀವು ಹೇಗಾದ್ರೂ ಮಾಡಬೇಕು, ನನ್ನ ಕಡೆಯಿಂದ ನಾನು 1 ತೊಲೆ ಬಂಗಾರ ಕೊಡ್ತೀನಿ ಎಲ್ಲರಿಗೂ ಅಂತ ಅವರು ಅನೌನ್ಸ್ ಮಾಡಿದ್ರು. ಆಗ ಅದೇ ರೀತಿ ಅವರು ಶಾಸಕರಿಗೆ ಹೇಳಿದ್ರು, ಅವರು ಇವಾಗ ನಾರಾಯಣ ಅವರಿಗೆ ಹೇಳಿದ್ರು, ಆಯ್ತು ಸರ್ ಅಂತ ಹೇಳ್ಬಿಟ್ಟು ಅದೇ ಥರ ಅವರು ನಮ್ಮ ಬಸವ ಕಲ್ಯಾಣ 2ನೇ ಸ್ಥಾನ 3ನೇ ಸ್ಥಾನಕ್ಕೆ ಬರವಾಗಿ ಮಾಡಿ, ಪರ್ಸೆಂಟೇಜ್ ಜಾಸ್ತಿ ಬರವಾಗಿ ಮಾಡಿದ್ರು. ಅದೇ ರೀತಿ ಅವರಿಗೆಲ್ಲರಿಗೂ ಕರೆದು ವಿಜೃಂಭಣೆಯಿಂದ ಶಿಕ್ಷಣ ದಿನಾಚರಣೆಯನ್ನು ನಡೆಸಿಕೊಂಡು ಇಲ್ಲಿರೋರು ಎಲ್ಲರಿಗೂ ಗೊತ್ತಿರ್ಬೋದು ಅನಿಸುತ್ತೆ. ಬಂಧುಗಳೇ, 4 ವಸ್ತು ಇದ್ರೆ ಸಾಕು, ನಮ್ಮ ದೇಶ ಬಹಳ ಮಜಬೂತಾಗಿರುತ್ತೆ. 1 ಪೆನ್ನು, 2 ಬುಕ್ಕು, 3ನೇದು ವಿದ್ಯಾರ್ಥಿ, 4ನೇದು ಶಿಕ್ಷಕ. ಇದು 4 ಇದ್ರೆ ನಿಜವಾಗ್ಲೂ ನಮ್ಮ ದೇಶ, ನಮ್ಮ ಸಮಾಜ ಎಲ್ಲ ಬಹಳ ಮಜಬೂತಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಮತ್ತೆ ದಿವಂಗತ ಬಿ ನಾರಾಯಣರಾವ್ ಶಿಕ್ಷಣ ಪ್ರೇಮಿ ಆಗಿದ್ರು. ನಾನು ಕಂಡಂತೆ ನಾನು ಮದುವೆ ಆದಾಗಿಂದ ಅವ್ರ ಕೈ ಮೇಲೆ ಎಷ್ಟೋ ಜನ IAS ಆಗಿದ್ದಾರೆ, IPS ಆಗಿದ್ದಾರೆ, PhD ಮಾಡಿದ್ದಾರೆ, ವೈಸ್ ಚಾನ್ಸಲರ್ ಆಗಿದ್ದಾರೆ. ಇವತ್ತಿನ ದಿನ ಅವರೆಲ್ಲರೂ ಹೇಳ್ತಾರೆ ನಮ್ಮ ಗುರುಗಳು ಅವರೇ ಇದ್ರು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ನಾ ಹೇಳ್ಬೇಕು ಅಂತಂದ್ರೆ ಅವರೆಲ್ಲರೂ ಇವತ್ತಿನ ದಿನ ಇಲ್ಲಿ ಯಾರೋ ಒಬ್ರು ಇಬ್ರು ಇರ್ಬೋದು ಅವರಲ್ಲಿ ಅಂತ ನಾನು ಅನ್ಕೋತೀನಿ. ಬಂಧುಗಳೇ, ಇವತ್ತಿನ ದಿನ ಬಹಳ ವಿಶೇಷವಾದ ದಿನ. ನನಗೂ ಕೂಡ ಈ ಕ್ಷೇತ್ರದಲ್ಲಿ ಇಂಥ ಕಡೆ ನಿಂತು ಮಾತಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮತ್ತೆ ಕಾಂಗ್ರೆಸ್ ಪಕ್ಷದವರ ಪುಣ್ಯ ಮತ್ತೊಂದು ಸಲ ನನಗೆ ಇವಾಗ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡುವಂತ ಅವಕಾಶ ತಂದುಕೊಟ್ಟಿದ್ದಕ್ಕೆ ನಾನು ಸರ್ಕಾರಕ್ಕೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ಎಲ್ಲ ಬಂಧುಗಳಲ್ಲಿ ನಾನು ಒಂದು ಕೈ ಜೋಡಿಸಿ ವಿನಂತಿ ಮಾಡ್ಕೊಳ್ತೀನಿ. ಅಕ್ಕ ತಂಗಿಯರ ಅಣ್ಣ, ಈಗ ಎಷ್ಟೋ ಜನ ಕೂಲಿ ಮಾಡೋ ಪೇರೆಂಟ್ಸ್ ತಂದೆ ತಾಯಿ ಇರ್ತಾರೆ, ಅಂಥವ್ರು ಮಕ್ಕಳಿಗೆ ಶಾಲೆಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಕೂಲಿ ಮಾಡಿ ಶಾಲೆಗೆ ಹಾಕಿರ್ತಾರೆ. ಬರೀ ಶಿಕ್ಷಣ
ಇದು ಪರ್ಯಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕಿ ಶ್ರೀಮತಿ ಮಾಲಾ ಬಿ ನಾರಾಯಣರಾವ್ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಬೆಳಗಾವಿ ಮಾತನಾಡಿದ್ರು. ಜೊತೆಗೆ ಮಾತನಾಡುವಾಗ ನಮಗೆ ಬಿ ನಾರಾಯಣರಾವ್ ಸಾಹೇಬರ ನೆನಪು ಕೂಡ ತಂದಿದ್ರು. ಅದಕ್ಕೆ ಇನ್ನೊಂದು ಮಾತು ನೆನಪು ಬರ್ತಾ ಇದೆ. ಅವರು ಯಾವಾಗಲೂ ಸಿಸಿ ಹಳ್ಳಲ್ ಸಾಹೇಬ್ರಿಗೆ ಹೇಳ್ತಿದ್ರು, ಹಳ್ಳಲ್ ಸರ್ ಏನ್ ಮಾಡ್ತೀರಿ, ಪರ್ಸೆಂಟೇಜ್ ನಮ್ದು ಎಲ್ಲಕ್ಕಿಂತ ಹೆಚ್ಚಿರ್ಬೇಕು ಅಂತಿ ಮತ್ತೊಂದು ಲಾಸ್ಟಿಗೆ ಏನ್ ಮಾತಂದ್ರು ಅಂದ್ರ 100% ತರಬೇಕು, ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ ಅಂತ ಹೇಳಿದ್ರು. ನಾವಂದ್ರೆ ಸಾಹೇಬ್ರಿ ಏನ್ ಬೇಕಿದ್ರೆ ಹಂಗೆ ಐತದು, ಇಲ್ಲ ನಾ ಹೇಳಿದ್ವಿ ನೋಡು ಅಂತ ಹೇಳಿದ್ರು. ನಿಮ್ಗೆ ನೆನಪಿದ್ದಿರ್ಬೇಕಿದು ಮಾತು ಬಿ ನಾರಾಯಣ ಸಾಹೇಬ್ ಹೇಳಿದ್ರು. 100% ಹೆಂಗ್ ಬರ್ತಾರೆ ಇದು ಸಾಧ್ಯ ಇಲ್ಲ ಅಂತಂದ್ರ ಅದು ದೈವ ಇಚ್ಛೆ, ಅವ್ರ ಮಾತಿನಾಗಂತ ಶಕ್ತಿ ಗೊತ್ತಿಲ್ಲ. ಕೊರೋನಾ ಟೈಮ್ನಾಗ ಇಡೀ ಕರ್ನಾಟಕದ 100% ಫಲಿತಾಂಶ ಆಗಿದ್ದು ಇವತ್ತು ನಾವು ಯಾರು ಮರೆಯಕ್ಕಿಲ್ಲ. ಹಾಗಾಗಿ ಒಂದ್ಸತಿ ಪೊಲೀಸ್ ಸ್ಟೇಷನ್ न्यामगढ़ सर कार्यक्रम वेलकम ಮತ್ತು सेंड अप कार्यक्रम आप हो गया वहां पे आपके वीडियो भी होंगे. मैं एक बात बोले था, ಒಂದು ಮಾತು ಹೇಳಿದ ನಾರಾಯಣ ಸಾಹೇಬ್ರೆ, ಏನ್ ಮುಂದೆ ಆಡೋದು ನಿಮ್ಗೆ ತಿಳಿತಾವ, ಏನ್ ನೀವು ಆಡಿದ್ದೆ ಆಗತ್ತ ಗೊತ್ತಿಲ್ಲ, ನೀವು ಆಡಿದೆಲ್ಲ ಖರೆ ಆಗತ್ತ ನೋಡ್ರಿ ಅಂತ ಹೇಳಿದ್ದೆ. ಈ ಮಾತು आपके पास वो वीडियो में होंगे न्यामगढ़ सर के सेंड अप कार्यक्रम में मैं ये बात बोले थे. ಅದೇ ಹೇಗ್ರಿ ಬಹಳ ಮಾತು ಅಬ್ಸರ್ವ್ ಮಾಡಿದ್ರೆ ಖರೆ ಆಗ್ಯಾವ. ಈಗ ಒಂದು ಎಕ್ಸಾಂಪಲ್ 100% ಹೇಳ್ದ. ಜೊತೆಗೆ ಮತ್ತೆ ಹಂಗೆ ಇನ್ನೊಂದು ಮಾತು ಒಂದ್ ಸೈಡ್ ಚಿಟ್ಟ ಕಾರ್ಯಕ್ರಮದಾಗ ಹೇಳಿದ್ರು, ನಾನು ಮುಂದಿನ ಮುಂದಾಸಿ ನಿನಗೆ ಹಾಕಿನಪ್ಪ ಶರಣ ಸಾಗರ್ ಅಂತ ಹೇಳಿದ್ರು. ಹೆಂಗಂದ ದೈವ ಇಚ್ಛೆ, ಅವ್ರ ಮಾತೆ ಹಂಗಿತ್ತು. ಆಡಿದೆಲ್ಲ ಸತ್ಯ ಮಾತವರಿಗೆಲ್ಲ ಭವಿಷ್ಯದ ರೀತಿಯಿಂದ ಏನೋ ಗೊತ್ತಿಲ್ಲ. ಮಹಾನ್ ನಾಯಕರು, ನಾವು ಕಂಡಂತ ಅತ್ಯಂತ ಮೇಧಾವಿ ನಾಯಕರು ನಮ್ಮ ಶ್ರೀಯುತ ಬಿ ನಾರಾಯಣರಾವ್ ಸಾಹೇಬರು. ಅವರನ್ನ ಯಾವತ್ತೂ ನಮ್ಮ ಶಿಕ್ಷಕರು ಸದಾ ಸ್ಮರಿಸ್ತೀವಿ, ಅವರಿಗೆ ಸದಾ ನಾವು ನೆನೆಸ್ತೀವಿ ಅಂತಕ್ಕಂಥ ಮಾತು. ಜ್ಞಾನವೆಂಬ ಶಿಶು ಒದಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಡು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣ ಹರಿದು ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ಎಂಬ ಬಸವಾದಿ ಪ್ರಮುಖರನ್ನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೆನೆಯುತ್ತಾ ತಾಲೂಕಾ ಮಟ್ಟದ 63ನೇ ಶಿಕ್ಷಕರ ದಿನಾಚರಣೆ, ಅದು ಕಲ್ಯಾಣ ಕರ್ನಾಟಕದ ಅತ್ಯಂತ ಪರಮಶ್ರೇಷ್ಠ ಸುಕ್ಷೇತ್ರ ದಾಸೋಹಕ್ಕೆ ಹೆಸರಾದಂತ ಪವಿತ್ರ ನೆಲದಲ್ಲಿ 63ನೇ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಾಹಿತ್ಯವನ್ನು ವಹಿಸಿದಂತ ಈ ಭಾಗದ ನಡೆದಾಡುವವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ, ನನ್ನ ಬದುಕನ್ನು ಬದಲಿಸಿದ ಮಹಾನ್ ಚೇತನ ಡಾಕ್ಟರ್ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಅಪ್ಪಟ ಬಸವ ಭಕ್ತರು ವಿಶ್ವಗುರು ಬಸವಣ್ಣನವರ ವಿಚಾರಗಳನ್ನ ಈ ದೇಶದ ಉದ್ದಗಲಕ್ಕೂ ಮನೆ ಮನೆಗೂ ಮನಮನಕ್ಕೂ ಮುಟ್ಟಿಸಿದಂತಹ ಹಿರಿಯ ಜೀವಿಗಳು ಆದಂತಹ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇನ್ನೋರ್ವ ಈ ರಾಜ್ಯದ ಮೀನುಗಾರಿಕೆಯ ಅಧ್ಯಕ್ಷರು, ಈ ಭಾಗದ ಖ್ಯಾತ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಬಿ ನಾರಾಯಣರವರ ದಿವಂಗತ ಬಿ ನಾರಾಯಣರವರ ಧರ್ಮಪತ್ನಿ ತಾಯಿ ಮಲ್ಲಮ್ಮ ನಾರಾಯಣರವರೇ, ಹಾಗೂ ಸಹಾಯಕ ಆಯುಕ್ತರು ಸಹೋದರರಾದಂತಹ ಪ್ರಕಾಶ್ ಕುಂದ್ರಿ ಅವರೇ, ಇದೀಗ ತಾನೇ ಮುಸ್ಲಿಂ ಧರ್ಮದವರಾಗಿದ್ದರೂ ಕೂಡ ಅತ್ಯಂತ ಸರಳ ಕನ್ನಡದಲ್ಲಿ ಒಳ್ಳೆಯ ರೀತಿ ಮಾತನಾಡಿದಂತಹ DDPI ಸಲೀಂ ಪಾಷಾರ್ ಅವರೇ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತಹ ರಮೇಶ್ ಸುಲ್ಪಿ ಅವರೇ, ವೈಜಣ್ಣ ಫುಲೆ ಅವರೇ, ಹಾಗೂ BO ಸಿದ್ದೂರಯ್ಯ ಸರ್ ಅವರೇ, ಪ್ರಭಾಕರ್ ಕಳಮಾಸೆ ಅವರೇ, ಸಂಜೀವ್ ಕುಮಾರ್ ಕಾಂಗಿ ಅವರೇ, ನಾಗನಾಥ್ ದುಬಲ್ಗುಂಡೆ ಅವರೇ, ಸೂರ್ಯಕಾಂತ್ ಪಾಟೀಲ್ ಅವರೇ, ಮಲ್ಲಿಕಾರ್ಜುನ್ ಮೇತ್ರೆ ಸರ್ ಅವರೇ, ಚಂದ್ರಕಾಂತ್ ಕಿವಡೆ ಅವರೇ, ಯೋಗರಾಜ್ ಸರ್ ಅವರೇ, ಭೀಮಾಶಂಕರ್ ಹಳೆಪ್ಪ ಅವರೇ, ಸಂತೋಷ್ ಕುಮಾರ್ ಅಕ್ಕಣ್ಣ ಅವರೇ, ಹಾಗೂ
ಲಕ್ಷ್ಮಣ್ ಹೆಬ್ಬಾಳೆ ಸರ್ ಅವರೇ, ಅಶೋಕ್ ರಾಜೋಳೆ ಅವರೇ, ಧರ್ಮೇಂದ್ರ ಭೋಸ್ಲೆ ಅವರೇ, ಶ್ರೀದೇವಿ ಚಿರಡೆ ಅವರೇ, ಸಂತೋಷ್ ಕುಮಾರ್ ಕೌಲಿ ಅವರೇ, ಸಮಸ್ತ ಎಲ್ಲ ಆದರಣೀಯ ಶಿಕ್ಷಣ ಇಲಾಖೆಯ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಆದರಣೀಯ ಶಿಕ್ಷಕ ಶಿಕ್ಷಕಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಈ ದೇಶ ಕಂಡಂತ ಮಹಾನ್ ಪುರುಷ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಜನ್ಮದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕಂತೇಳಿ ತನ್ನ ಬದುಕಿನುದ್ದಕ್ಕೂ ನೆನಪಿಡ್ತಕ್ಕಂಥ ಈ ಶಿಕ್ಷಕರ ದಿನಾಚರಣೆಯ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಮೊಟ್ಟ ಮೊದಲಿಗೆ ನಮ್ಮ ಹುಣಸೂರಿನ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದರು. ಕಳೆದ ಶಿಕ್ಷಕರ ದಿನಾಚರಣೆಯಲ್ಲಿ ನಮ್ಮೆಲ್ಲರ ಪರಮ ಪೂಜ್ಯರು ಮುಂದಿನ ಸಲ ಶಿಕ್ಷಕರ ದಿನಾಚರಣೆ ಎಲ್ಲನ್ನು ಹಾಕೂಡಿನಲ್ಲಿ ಅಂತೇಳಿ ಘೋಷಣೆ ಮಾಡಿದ್ದರು. ಮತ್ತೆ ಒಂದ್ಸಲ ಅನ್ನಿಸ್ತದ ಶಿಕ್ಷಕರ ಮೇಲೆ, ಶಿಕ್ಷಣದ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿಯಪ್ಪ, ಇಂಥ ವಿಶಾಲವಾದಂತ ಕಲ್ಯಾಣ ಮಂಟಪ ನಮಗೆ ಕೊಟ್ಟು 5,000 ಮಂದಿಗೆ ಊಟ ಮಾಡಿಸಿ ಎಲ್ಲರಿಗೆ ಸನ್ಮಾನ ಮಾಡಿ ಇವತ್ತ ಒಂದು ಏನಾರೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ಮಟ್ಟದ ಸ್ವಾಮೀಜಿಗಳಿಗೆ ನಾವೇ ಹೋಗಿ ಕರೆದು ಅವ್ರು ಬರೋದನ್ನ ನಾವು ಕೈಗೊಳ್ತಿರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಇವತ್ತು ನಮ್ಮೆಲ್ಲರಿಗೂ ಅವ್ರು ಕಾಯ್ಕೊಳ್ತಿರ್ತಾರೆ. ಹಾಕುಡಿನ ಶಿವಾಚಾರ್ಯರು ಬಹುತೇಕ ನನಗೇನು ಅನಿಸ್ತದ ಅಂದ್ರೆ ಅವ್ರ ಹಿಂದಿನ ಜನ್ಮದಾಗ ಎಲ್ಲರೇ ನಳಂದ ವಿಶ್ವವಿದ್ಯಾನಿಲಯದ ಏನರೇ ಪ್ರೊಫೆಸರ್ ಇದ್ದೀರೇನೋ ಅಂತ ಹೇಳಿ ನನಗೆ ಹಿಂದಿನ ಜನ್ಮದಾಗ ಅನಿಸ್ತಿರ್ತಾರೆ. ಸ್ನೇಹಿತರೆ, ನನಗೆ ಇನ್ನೊಂದು ಮಾತು ಹೇಳಿದ್ರು. 35 ವರ್ಷ ಆಯ್ತು ಈ ಕಾರ್ಯಕ್ರಮಕ್ಕೆ ನಾನು ಸತತ ಒಂದು ಸಲನೂ ತಪ್ಪಿಲ್ಲ. 35 ವರ್ಷ ಈ ಕಾರ್ಯಕ್ರಮಕ್ಕೆ ಬರ್ತಾರಂದ್ರೆ ಬಹುತೇಕ ಈ ಶಿಕ್ಷಕ ಕುಟುಂಬದ ಮೇಲೆ ಅವ್ರೆಷ್ಟು ಪ್ರೀತಿ ಇಲ್ಲ ಅಂತಕ್ಕಂಥದ್ದು ಮತ್ತು ಅವ್ರ ಹೃದಯ ವೈಶಾಲ್ಯತೆಯನ್ನ ನಾವು ಕಾಣಬಹುದು. ಇದ್ರ ಜೊತೆಗೆ ಹಿರಿಯ ಜೀವಿಗಳು ಹಾರ್ಕೋಡಿನ ಶಿವಾಚಾರ್ಯರು ಮತ್ತು ನೆನಪು ಹೋದಂತ ಅಡವಲ್ ಸೇಳತಿದ್ರಪ್ಪವ್ರೆ, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ, ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಪಾವನ ನೆಲದ 2ನೇ ಬಾರಿ ಶಾಸಕ ನಾನು. ಮುಂದಿನ ಶಿಕ್ಷಕರ ದಿನಾಚರಣೆ ಇಬ್ಬರು ಪರಮ ಪೂಜ್ಯರ ಒಂದು ಬಯಕೆಯಂತೆ ಹುಣಸೂರಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡೋಣ. ಅದು ಹೇಳಿ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡ್ತೇನೆ. ಶಿಕ್ಷಕರೇ, ನಾನು ಕೂಡ ಒಬ್ಬ ಶಿಕ್ಷಕನೇ. ಹಾರ್ಕೋಡ್ ಚಂದ್ರಶ್ರೀ ಶಿವಾಚಾರ್ಯರ ಆಶೀರ್ವಾದ ಇದ್ದು ಶಾಸಕರಾಗಿರಬಹುದು. 12 ವರ್ಷ ಶಿಕ್ಷಕನಿದ್ದರು. ಅದು ಇನ್ನ ಎಲ್ಲಿ ಹೋಗಲ್ಲ. ರಕ್ತವಾಗಿರ್ತದೆ ನಾನು ಒಬ್ಬ ಶಿಕ್ಷಕರು ಅಂತೇಳಿ ನಾನು ಹೇಳೋದಿಷ್ಟೇ. ನಾವು ಒಳ್ಳೆ ಸಮಾಜವನ್ನು ಕಟ್ಟತಕ್ಕಂಥ ಜುಮ್ಮೆದಾರಿ ಇರ್ತಕ್ಕಂಥವ್ರು ನಾವು. ಶಿಕ್ಷಕರ ಪಾತ್ರ ಇವತ್ತು ಅಲೆಕ್ಸಾಂಡರ್ ದಾರಿಯಲ್ಲಿ ಹೋಗತಕ್ಕಂಥ ಸಮಯದೊಳಗ ಅಲೆಕ್ಸಾಂಡರ್ ಅಂದ್ರೆ ಬಹುತೇಕ ಇವತ್ತಿರುವ ಹೆಸರಿಗೆ ಅಂದ್ರೆ ಒಂದು ಸ್ವಲ್ಪ ಮೈ ಮೇಲೆ ಕಾಣಿಸ್ತದೆ ಅಂತ ಹೆಸರು ಅಲೆಕ್ಸಾಂಡರ್. ಈ ಲೈಟ್ ಒಂದು ವೇಳೆ ಆಫ್ ಮಾಡ್ಬೋದಿದ್ರೆ ಮಾಡ್ಬೋದು. ನಮ್ದೇನು ಹ್ಯಾಂಗ್ ಬರಲ್ಲ ಗಾಡಿಗೆ ಹೆಚ್ಚಿ ಚಲೋ ಬರಬೇಕೇನು. ಅಲೆಕ್ಸಾಂಡರ್ ದಾರಿಯಲ್ಲಿ ಹೋಗ್ತಕ್ಕಂಥ ಸಮಯದೊಳಗ ಅವರ ಗುರು ಅರಿಸ್ಟಾಟಲ್ ಎದುರಾಗ್ತಾರ. ಅರಿಸ್ಟಾಟಲ್ ಎದುರಾದಾಗ ಅಲೆಕ್ಸಾಂಡರ್ ಮಂಡಿ ಊರಿ ನಮಸ್ಕಾರ ಮಾಡ್ತಾರೆ. 2 ಮಂಡಿ ಊರಿ ತನ್ನ ಗುರು ಅರಿಸ್ಟಾಟಲ್ ನಮಸ್ಕಾರ ಮಾಡ್ತಾರ. ನೋಡಿದಂತ ಜನ ಗಾಬರಿ ಆಗ್ತಾರ. ಅರಿಸ್ಟಾಟಲ್ ಹೋದ ನಂತರ ರಾಜನೇ, ಅಲೆಕ್ಸಾಂಡರ್ ನೀವು ಆ ಒಬ್ಬ ವ್ಯಕ್ತಿಗೆ ನಿಮ್ಮ ಹಣದ ತಂದೆಗೆ ಯಾವ ರೀತಿ ಈ ರೀತಿ ಎಂದು ನಮಸ್ಕಾರ ಮಾಡಿಲ್ಲ. ಐಶ್ವರ್ಯ, ಅಂತಸ್ತು, ಅಧಿಕಾರ, ಈ ಬಲಾಢ್ಯ ಶರೀರ ಕೊಟ್ಟಂತ
ತಂದೆಯವರಿಗೆ ಯಾವತ್ತೂ ಈ ರೀತಿ ನಮಸ್ಕಾರ ಮಾಡಿಲ್ಲ. ಅವರಿಗೆ ಈ ರೀತಿ ಮಂಡಿಯವರಿಗೆ ನಮಸ್ಕಾರ ಯಾಕೆ ಮಾಡಿದ್ರಿ ಅಂತ ಹೇಳಿ ಕೇಳ್ತಾರ ಪ್ರಧಾನಿಗಳು. ನೋಡಪ್ಪ, ನನ್ನ ತಂದೆ ನನಗೆ ಸ್ವರ್ಗದಿಂದ ಭೂಮಿಗೆ ತಂದಿರಬಹುದು, ನನಗೆ ಐಶ್ವರ್ಯ ಅಂತಸ್ತು ಕೊಟ್ಟಿರಬಹುದು. ಆದರೆ ನನ್ನ ಗುರು ಅರಿಸ್ಟಾಟಲ್ ಈ ಭೂಮಿಯಿಂದ ಆಕಾಶದ ಎತ್ತರಕ ಬೆಳೆಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ನನ್ನ ಗುರು ಅರಿಸ್ಟಾಟಲ್. ಅದಕ್ಕಾಗಿ ನನ್ನ ತಂದೆಗಿಂತ ದೊಡ್ಡವರು ಅರಿಸ್ಟಾಟಲ್ ಅಂತ ಹೇಳಿ, ಇದು ನಾನು ಹೇಳಿದ್ದಲ್ಲ, ಅಲೆಕ್ಸಾಂಡರ್ ಹೇಳ್ತಾರೆ. ಶಿಕ್ಷಕರೇ, ನಿಮ್ಮೆಲ್ಲರಿಗೂ ನಾನೊಬ್ಬ ಶಾಸಕನಾಗಿ ಅಲ್ಲ, ಈ ಮಠದ ಭಕ್ತನಾಗಿ ಈ ಶಾಸಕರ ಸ್ಥಾನ ಶಾಶ್ವತ ಅಲ್ಲ. ಈ ಮಠದ ಭಕ್ತರ ಸ್ಥಾನ ಬಹುತೇಕ ನಾನು ಬದುಕಿರೋರಿಗೆ ಈ ಮಠದ ಭಕ್ತನಾಗಿರ್ತೀನಿ. ನಾನು 35 ವರ್ಷ 40 ವರ್ಷ ಎಂದ ನನಗೆ ತಿಳುವಳಿಕೆ ಬಂದದು. ನಾನು 7-8 ವರ್ಷವಿದ್ದಾಗ ನಮ್ಮ ಮುಖ್ಯ ಅಧ್ಯಕ್ಷ ನನಗೆ ಇಲ್ಲಿ ಕುಸ್ತಿ ಆಡಿಸ್ತೀನಿ. ಆ ಕುಸ್ತಿ ಕೇಂದ್ರದಲ್ಲಿ ಒಂದು ತೆಂಗಿನ ಬಾಡಿ ಕೂತಿರು, ಚಾರಣೆ ಕೂತಿರು. ಅದು ಸಣ್ಣ 35 ವರ್ಷದಿಂದ ಈ ಮಠದ ಭಕ್ತರಾಗಿದ್ದೀನಿ. ನಾನು ಭಾವುಕ ಜೀವಿ, ಏನು ಮನುಷ್ಯನಾಗಲಿ ಇರ್ತದ ಹೇಳಿಬಿಡಬೇಕಂತಕ್ಕಂಥ ಸ್ವಭಾವ ನಮ್ಮದು. ಶಿಕ್ಷಕರೇ, ಇವತ್ತು ಈ ಸಮಾಜವನ್ನ ಉತ್ತಮ ರೀತಿಯಲ್ಲಿ ಕಟ್ಟಬೇಕು. ಸ್ವಾಮಿ ವಿವೇಕಾನಂದರ ಕನಸು ಏನಾಗಿತ್ತು? ಈ ದೇಶ ಜಗದ್ಗುರು ಆಗಬೇಕು. ಅದಾದ ನಂತರ APJ ಅಬ್ದುಲ್ ಕಲಾಂ ಅವರ ಕನಸು ಏನಾಗಿತ್ತು? ಈ ದೇಶ ವಿಶ್ವಗುರು ಆಗಬೇಕು. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಕನಸು ಏನಾಗಿದೆ? ಭಾರತ ವಿಶ್ವಗುರು ಆಗಬೇಕು ಅಂತಕ್ಕಂಥ ಕನಸು ಒಂದು ವೇಳೆ ನನಸು ಮಾಡಬೇಕಾದ್ರೆ ನಾವು ನಿಜವಾದ ಶಿಕ್ಷಕರಾದಾಗ ಮಾತ್ರ ಆ ಕನಸು ನನಸಾಗ್ತದೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಎಂತ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ನಾವು ನೀಡಬೇಕು, ಯಾವ ಪಾಠವನ್ನ ನಮ್ಮ ಮಕ್ಕಳಿಗೆ ನಾವು ಮಾಡಬೇಕು. ಬರೀ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಸಂಗತಿಗಳು ಮಾತ್ರ ನಮ್ಮ ಮಕ್ಕಳಿಗೆ ಹೇಳಿದ್ರೆ ಸಾಕೇನು? ನಮ್ಮ ಮಕ್ಕಳಿಗೆ ನಾವು ಏನ್ ಕಲಿಸಿದ್ದೀವಿ? ನನಗೆ ಹಿಡ್ಕೊಂಡು ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್, ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್, ಸಾಬರಮತಿ ಕಾ ಸಂತು ತೂನೆ ಕರ್ ದಿಯಾ ಕಮಾಲ್. ನಮ್ಮ ಮಕ್ಕಳಿಗೆ ಬಹಳ ಚಂದ ಕಲಿಸ್ಬಿಟ್ಟಿದೀವಿ ನಾವು. ನಮ್ಮ ಮಕ್ಕಳು ತಲೆಯೊಳಗೆ ಅಲ್ಲ, ನಾನಿದು ತಪ್ಪಂತ ಹೇಳ್ತಾ ಇಲ್ಲ, ನಿಜ ಇದೆ. ಅಷ್ಟಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ತ, ಅಷ್ಟು ಮಾತ್ರಕ್ಕೆ ನಮ್ಮ ಸ್ವಾತಂತ್ರ್ಯ ಸಿಕ್ತ. ಇವತ್ತು ವಿಡಿ ಸಾವರ್ಕರ್ ಅವರು ಸುಮಾರು 11 ವರ್ಷಗಳ ಕಾಲ ಜೈಲಿನೊಳಗಿದ್ದು ಈ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಮುಂದಿನ ಭವಿಷ್ಯಕ್ಕಾಗಿ ಯಾವ ರೀತಿ ತಮ್ಮ ಇಡೀ ಕುಟುಂಬವನ್ನ ಮುಡುಪಾಗಿಟ್ರು ಅಂತಕ್ಕಂಥದ್ದು ನಾವು ಮಕ್ಕಳಿಗೆ ಕಲಿಸ್ತಕ್ಕಂಥಲ್ಲಿ ಎಲ್ಲೋ ಒಂದು ರೀತಿ ನಾವು ವಿಫಲರಾಗ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇಲ್ಲ. ಖುದಿರಾಮ್ ಬೋಸ್ 17 ವರ್ಷದ ಖುದಿರಾಮ್ ಬೋಸ್ ಯಾವ ರೀತಿ ಶಿಕ್ಷೆ ಕೊಟ್ಟರು? ಹೋಗಿ ಏನ್ ಕೇಳ್ತಾರ? ಖುದಿರಾಮ್ ಬೋಸ್ ಅಂದ್ರ ಜೈಲಿನೊಳಗೆ ಹೋಗಿ ನಿನಗೆ ಪಾಯಸ ಬೇಕಂತ ಹೇಳಿ ಪ್ರಫುಲ್ ಕುಮಾರ್ ಚೌಕಿಯ ಬೆದರನ್ನ ಟಿಫಿನ್ ಬಾಕ್ಸ್ ಒಯ್ದು ಖುದಿರಾಮ್ಗ ತೋರಿಸ್ತಕ್ಕಂಥ ಘಟನೆಗಳು ನಮ್ಗೆ ಯಾವ ಮಕ್ಕಳಿಗೂ ಗೊತ್ತಿಲ್ಲ. ಇವತ್ತು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಕಾಕಾ ಟೋಪೆ, ಮಂಗಲ್ ಪಾಂಡೆ, ಅದೆಷ್ಟು ಜನ, ಸಾವಿರಾರು ಜನ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದ್ರು. ಇಡೀ ತಮ್ಮ ಜೀವನ, ತಮ್ಮ ಕುಟುಂಬ, ಮನೆ, ಮಠ ಎಲ್ಲರೂ ಕಳ್ಕೊಂಡ್ರು ಅಂತಕ್ಕಂಥ ನೈಜ ಸತ್ಯವನ್ನ ನಮ್ಮ ಮಕ್ಕಳಿಗೆ ಇನ್ನೂ ನಾವು ತಿಳಿಸಲಿ ನಾವೆಲ್ಲೋ ವಿಫಲವಾಗಿದ್ದೀವಿ ಅಂತಕ್ಕಂಥದ್ದು ನನಗೊಂದ್ ಕಡೆ ನೋವಾಗ್ತಾ ಇದೆ. ಶಿಕ್ಷಕರೇ, ಇನ್ನು ಪರಮ ಪೂಜ್ಯರು ಮಾತನಾಡಬೇಕಾಗಿದೆ. 5 ನಿಮಿಷದ ಟೈಮ್ ಕೊಟ್ಟರ ಇವತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ಎಲ್ಲ ಶಿಕ್ಷಣವನ್ನು ಕೊಡಬೇಕಾಗಿದೆ. ದ್ರೋಣಾಚಾರ್ಯರು ಇವತ್ತು ಒಬ್ಬ ಗುರು ಅಂದ್ರೆ ನಮ್ಮ ಕರ್ತವ್ಯ ನೆರವೇರಬೇಕಂತದ್ದು ದ್ರೋಣಾಚಾರ್ಯರು.
ಜಗತ್ತಿನೊಳಗೆ ಯಾರಿಗೂ ಬರಬಾರ್ದು ಅಂತ ವಿದ್ಯೆ ಅರ್ಜುನನಿಗೆ ಗೊತ್ತಿತ್ತು. ಒಂದು ಸಲ ತಮ್ಗೆಲ್ಲರಿಗೂ ಗೊತ್ತಿದೆ, ಅರ್ಜುನ, ದ್ರೋಣಾಚಾರ್ಯ, ಏಕಲವ್ಯ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಗೊತ್ತು ಮಾಡಬೇಕು. ನಾವು ಮಹಾರಾಜರಿಗೆ ಗೊತ್ತಾಗ್ತದ ಬಿಲ್ವಿದ್ಯೆ ಗುರು ಇರಲಾರ್ದೆ ಏಕಲವ್ಯ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿ ಶಬ್ದವೇದ ವಿದ್ಯೆಯನ್ನು ಕಲಿತಾರ ಅಂತ ಹೇಳಿ ಮಹಾರಾಜರಿಗೆ ಗೊತ್ತಾಗ್ತದ. ಅವಾಗ ಮಹಾರಾಜರು ಏನ್ ಹೇಳ್ತಾರ, ದ್ರೋಣಾಚಾರ್ಯರಿಗೆ ಅವರಿಗೆ ಬಿಟ್ಟು ಯಾರಿಗೂ ಶಬ್ದವೇದ ವಿದ್ಯೆ ಕಲಿಸಲ್ಲ ಅಂತ ಹೇಳಿದ್ರಿ ನೀವು ದ್ರೋಣಾಚಾರ್ಯರೇ. ಅದಕ್ಕೆ ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಅರ್ಜುನನಿಗೆ ಬಿಟ್ಟು ಆ ವಿದ್ಯೆ ಯಾರಿಗೂ ಗೊತ್ತಿರಬಾರ್ದು. ಅವಾಗ ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು ಎಲ್ಲರೂ. ಅವಾಗ ದ್ರೋಣಾಚಾರ್ಯರು ಏಕಲವ್ಯನಿಗೆ ಕರೀತಾರ. ಏಕಲವ್ಯ ಕರೆದಾಗ ಅದೇ ಅರ್ಜುನನಿಗೆ ಕೇಳಿದಾಗ ಆ ಗಿಡದಾಗ ಹಕ್ಕಿ ಕುಂತದ ನಿನಗೆ ಏನ್ ಕಾಣುತ್ತ ಅಂತ ಹೇಳಿದಾಗ ಅರ್ಜುನ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಲ್ಲ, ಹಕ್ಕಿ ಕಣ್ಣಷ್ಟೇ ನನಗೆ ಕಾಣುತ್ತದೆ ಅಂತ ಹೇಳಿ. ಇಲ್ಲಿ ಏಕಲವ್ಯ ಕೇಳ್ತಾರ, ಆಕಾಶದಲ್ಲಿ ಏನ್ ಕಾಣುತ್ತದ? ಏನೂ ಕಾಣ್ತಾ ಇಲ್ಲ. ಇಲ್ಲ, ನಿಜ ಹೇಳೋದು, ನಿನಗೆ ಆಕಾಶದಲ್ಲಿ ಏನೋ ಕಾಣುತ್ತದೆ ಅಂದಾಗ ಹೌದು ಗುರುವರ್ಯ, ನನಗೆ ಪಿಂಗುಲ ಅಂತಕ್ಕಂಥ ಹಕ್ಕಿ ಕಾಣ್ತಾ ಇದೆ ಅಂತ ಹೇಳಿ ಏಕಲವ್ಯ ಹೇಳ್ತಾರ. ಅವಾಗ ಪಿಂಗುಲ ಅಂತ ಹಕ್ಕಿಗೆ ಹೊಣ್ಣು ಉಳಿಸ್ಬೇಕಲ್ಲ ಶಬ್ದವೇದ ವಿದ್ಯೆ ಮುಖಾಂತರ ಅಂತ ಹೇಳಿ ದ್ರೋಣಾಚಾರ್ಯರು ಹೇಳ್ತಾರ. ಲಕ್ಷ ಕೊಟ್ಟು ಕೇಳಬೇಕು. ಅವಾಗ ಗುರುಗಳು ಅವರ ಆಶೀರ್ವಾದದಿಂದ, ದ್ರೋಣಾಚಾರ್ಯರ ಆಶೀರ್ವಾದ ಪರವಾಗಿ ನಾನು ಶಬ್ದವೇದ ವಿದ್ಯೆಯನ್ನು ಕಲಿತಿದ್ದೇನೆ, ಗುರುವಿನ ಮಾತು ಹೆಂಗಿರ್ಬೇಕು. ಅವಾಗ ಏನ್ ಹೇಳ್ತಾರ ಏಕಲವ್ಯ ಅಂದ್ರ, ಗುರುವರ್ಯ ಪಿಂಗುಲ ಹಕ್ಕಿ ಗರ್ಭಿಣಿದೆ, ಆ ಹಕ್ಕಿ ಗರ್ಭಿಣಿದೆ, ಈಗ ನಾನು ಮದುವೆ ಹೊಡೆದಂದ್ರ ಅದನ್ನೂ ಸಾಯ್ತದ, ಅದ್ರ ಹೊಟ್ಟೆಯಾಗಿರ್ತಕ್ಕಂಥ ಮಗುನೂ ಸಾಯ್ತದ, ಅದಕ್ಕಾಗಿ ನನಗೆ ಹೊಡಿಲಕ್ಕಾಗಲ್ಲ ಗುರುವರ್ಯ ಅಂತ ಹೇಳಿ ಏಕಲವ್ಯ ದ್ರೋಣಾಚಾರ್ಯರಿಗೆ ಹೇಳ್ತಾನ. ನಾವು ಶಿಕ್ಷಕರಾದವರು ನಮ್ಮ ಮಕ್ಕಳು ನಮಗೆ ಒಳ್ಳೆ ಹೇಳ್ತಕ್ಕಂಥ ಶಿಕ್ಷಣ ಕೊಡ್ಬೇಕಂತ ಅವಶ್ಯಕತೆ ಇದೆ. ಒಂದು ಕಡೆ ಪಿಂಗುಲ ಅಂತಕ್ಕಂಥ ಹಕ್ಕಿ ಗರ್ಭಿಣಿ ಇದೆ, ನಾನು ಹೊಡಿಲ್ಲ, ನನ್ನನ್ನು ಹೊಡಿಲ್ಲ ಅಂತ ಹೇಳ್ತಕ್ಕಂಥ ಏಕಲವ್ಯ ಒಂದ್ ಕಡೆ. ಏಕಲವ್ಯ ಅದೆಷ್ಟು ಮಕ್ಕಳಿಗೆ ನಾವು ಏಕಲವ್ಯ ಬಗ್ಗೆ ಹೇಳಿದ್ದೀವಿ, ಇದು ಒಂದು ಕಡೆ. ಎಲ್ಲ ಮಾಧ್ಯಮದಲ್ಲಿ ನೋಡಿದ್ರೆ, ದಿನಗಳಾದ್ರೂ ಟಿವಿಯಲ್ಲಿ ನೋಡಿದ್ದೀರಿ, ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ಸಹೋದರ ಮಲ್ಲರಾಯ್ತು ದರ್ಶನ್ ಅಂತಕ್ಕಂಥ ಚಲನಚಿತ್ರ ನಟ ತನ್ನ ಗ್ಯಾಂಗ್ ತಗೊಂಡು ಮರ್ಡರ್ ಮಾಡ್ತಾನ. ಅವಾಗ ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ಬಡವ ಏನಂತ ಕೇಳ್ತಾನೆ, ಅವಾಗ ನನ್ನ ಹೆಂಡತಿ ಗರ್ಭಿಣಿ ಅಲ್ಲ, ನನ್ನ ಹೆಂಡತಿ ಗರ್ಭಿಣಿ ಅಲ್ಲ ಅಂತ ಹೇಳಿ ಕೈ ಜೋಡಿಸಿ ಬೇಕಂದ್ರೆ ಅವರಿಗೆ ಭಿಕ್ಷೆ ಬೇಕಂದ್ರೆ ಕೈ ಜೋಡಿಸಿ ಭಿಕ್ಷೆ ಬೇಡಲು ದರ್ಶನ ಹೇಗೆ ಏನ್ ಮಾಡ್ತಾರ, ಅವ್ರಿಗೆ ಹೊಡೆದು ಅಂತಾರ. ಅಲ್ಲಿ ಒಂದು ಹಕ್ಕಿ ಗರ್ಭಿಣಿ ಇದ್ದಾವಂದ್ರ ಏಕಲವ್ಯ ಹುಡಿಲಕ್ ತಿರಸ್ಕಾರ ಮಾಡ್ತಾನ. ಇಲ್ಲಿ ಹೆಂಡತಿ ಗರ್ಭಿಣಿ ಅಂತ ಅವ್ರಿಗೆ ಹೊಡೆದು ತಂತಾರ. ನೀವು ಎಂತ ಶಿಕ್ಷಣ ಕೊಡ್ಬೇಕಾದ್ರ ದರ್ಶನ್ ಹೀರೋ ಅಲ್ಲಪ್ಪ, ಏಕಲವ್ಯ ಹೀರೋ ಅಂತಕ್ಕಂಥ ಶಿಕ್ಷಣ ನೀವು ಮಕ್ಕಳಿಗೆ ಕಲಿಸ್ಬೇಕು. ಆದ್ರೆ ಮಕ್ಕಳಿಗೆ ಏನ್ ಕಲಿಸಿದ್ದೇವೆ ನಾವು? ಮಕ್ಕಳಿಗೆ ಎಂತ ಶಿಕ್ಷಣ ಕೊಟ್ಟಿದ್ದೇವೆ ನಾವು? ದರ್ಶನ ಹೀರೋ ಮಾಡಿಬಿಟ್ಟಿದ್ದೇವೆ ನಾವು. ದರ್ಶನ ಎಲ್ಲಿ ತನಕ ಈ ನನ್ನ ಮಕ್ಕಳ ತೆರೆಯೊಳಗ ದರ್ಶನ ಹೀರೋನೇ ಆಗ್ಬಿಟ್ಟಿದ್ದಾನ, ಅಲ್ಲಿ ತನ ಶರಣು ಸಲಗ ಶಾಸಕ ಅಲ್ಲ, ಇವು ಶಿಕ್ಷಕರಲ್ಲ. ಏಕಲವ್ಯ ಹೀರೋ ಆಗ್ಬೇಕು, ಕರ್ಣ ಹೀರೋ ಆಗ್ಬೇಕು, ಭಗತ್ ಸಿಂಗ್ ಹೀರೋ ಆಗ್ಬೇಕು, ಸಂಗೊಳ್ಳಿ ರಾಯಣ್ಣ ಹೀರೋ ಆಗ್ಬೇಕು, ಈ ಮಕ್ಕಳ ತೆರೆಯೊಳಗೆ ನಾಟಬೇಕು ಅಂತ ಶಿಕ್ಷಣ ನೀವು ಕೊಡಬೇಕು. ಪರಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗರ್ಭಿಣಿ ತಾಯಿ ಸಾಯ್ತಾಳಂತಂದು ಹೊಡೆದು ಕೊಲೆ ಹಾಕ್ತಾರಲ್ಲ, ಅಂತ ವ್ಯಕ್ತಿಗೆ ಬಳ್ಳಾರಿ ಜೈಲಿಗೆ ಬಂದರೂ ಕೂಡ ಸ್ನೇಹಿತರೆ ಹೊಟ್ಟೆ ಉರಿತದ. ಸಾವಿರಾರು ಯುವಕರು ನಾವೇ ಶಿಕ್ಷಣ ಕೊಟ್ಟಿದ್ದವಲ್ಲ ಅವರಿಗೆ, ನನ್ನಂತ ಇರಬೇಕಲ್ಲ, ಆ ಹುಡುಗರು ಜೈಲಿಗೆ ಹೋಗಿ ಬಿ ಬಾಸ್ ಅಂತ ಹೇಳಿ ಜೈಗೋಸಿ ಹಾಕ್ತಾರ. ಇದು ನಮಗೆ ಅಪಮಾನವೇನು? ಇದಕ್ಕೆ ಯಾರು ಹೊಣೆ? ಅದೆಷ್ಟು ಶಿಕ್ಷಕರ ದಿನಾಚರಣೆ ಅದು
ಮಾಡಿದ್ರು. ಅಂತ ಹುಡುಗರು ಮುಂದೆ ತಯಾರಾದ್ರ ಈ ಸಮಾಜ, ಈ ದೇಶದ ಪರಿಸ್ಥಿತಿ ಏನಾಗಬಹುದು? ಇದು ಬದಲಾವಣೆ ಆಗ್ಬೇಕು. ಈ ಮಟ್ಟದೊಳಗ ಇದೊಂದು ಕ್ರಾಂತಿ ಆಗ್ಬೇಕು ಶಿಕ್ಷಣದೊಳಗೆ ಅಂತ ಹೇಳಿ ನನ್ನ ಎಲ್ಲಾ ಶಿಕ್ಷಕರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ನಾನು ನಿಮ್ಗೆ ಭಿಕ್ಷೆ ಕೇಳ್ತೀನಿ. ನಾನು ನಿಮ್ಮ ಕೈಗಳೆಲ್ಲ ಶಿಕ್ಷಣ ಕೊಡತಕ್ಕಂಥದ್ದು. ನಾವು ಶಿಕ್ಷಕರು ಬರೀ ಪಠ್ಯ ಪುಸ್ತಕ ಪಾಠ ಮಾಡೋದು ಅಷ್ಟೇ ಸಾಕ? ನಿಮ್ಗೆ ಗೊತ್ತಿರಲಿ, ಭಗತ್ ಸಿಂಗ್ ಇನ್ನೇನು ಕೆಲವೇ ಸಮಯದೊಳಗ, ಕೆಲವೇ ದಿನದೊಳಗ ಕಲ್ಲಿಗೇರಬೇಕಾದಂತ ಸಮಯದೊಳಗ ಅನೇಕ ಮಹಾನ್ ಪುರುಷರು ಮಹಾತ್ಮ ಗಾಂಧೀಜಿ ಮತ್ತು ಜವಾಹರ್ಲಾಲ್ ಹತ್ರ ಅರ್ಜಿ ಹೋಗಿ ಕೊಟ್ಟು ಸಹಿ ಮಾಡಿದಾಗ ಸಹಿ ಮಾಡಲಾದೆ ವಾಪಸ್ ಕಳಿಸಿದ್ದು. ಜವಾಹರ್ಲಾಲ್ ನೆಹರು ಅವರು ಆ ಅರ್ಜಿಯನ್ನ ತಿರಸ್ಕಾರ ಮಾಡಿ ಹೊರ ಹಾಕಿದ್ದು. ಇಂಥ ಸತ್ಯ ಘಟನೆಗಳು ನಮ್ಮ ಮಕ್ಕಳಿಗೆ ಗೊತ್ತು ಮಾಡಿದಾಗ ಮಾತ್ರ ಅವರು ಸರಿದಾರಿ ಬರಲು ಸಾಧ್ಯ ಶಿಕ್ಷಕರೇ. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಆದರ್ಶ ಶಿಕ್ಷಕರಾಗಬೇಕು. ನಾವೆಲ್ಲರೂ ಈ ಸಮಾಜವನ್ನ ಏನು ನರೇಂದ್ರ ಮೋದಿ ಅವರ ಕನಸಿದೆ, APJ ಅಬ್ದುಲ್ ಕಲಾಂ ಅವರ ಬಯಕೆ ಇತ್ತು, ಸ್ವಾಮಿ ವಿವೇಕಾನಂದರ ದೂರದೃಷ್ಟಿ ಇತ್ತು. ಈ ಭಾರತ ವಿಶ್ವಗುರು ಆಗಬೇಕಾದ್ರೆ ನಾವು ನಿದ್ದೆಯಿಂದ ಹೊರಬರಬೇಕು, ನಾವು ಎಚ್ಚರಾಗಬೇಕು. ಅಂದಾಗ ಮಾತ್ರ ಆ ಸಮಾಜ, ಆ ಭವ್ಯ ಭಾರತ ಕಟ್ಟಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಮಾತನ್ನ ಈ ಸಮಯದಲ್ಲಿ ನಿಮ್ಗೆ ಹೇಳುತ್ತಾ, ಮತ್ತು ವಿಶೇಷವಾಗಿ ನಾನೇ ಒಬ್ಬ ಶಿಕ್ಷಕನಾಗಿ, ಶಾಸಕನಾಗಿರುವ ಪ್ರಯುಕ್ತ ಸಾಕಷ್ಟು ಬೇಡಿಕೆಗಳನ್ನ ತಾವು ಇಟ್ಟಿದ್ದೀರಿ. ನಿಮ್ಮ ಬೇಡಿಕೆಗಳನ್ನ, ಶಿಕ್ಷಕರ ಬೇಡಿಕೆಯನ್ನ ನಾಳೆ ನವೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮೆಲ್ಲ ಬೇಡಿಕೆಗಳು, ನಿಮ್ಮೆಲ್ಲ ಡಿಮ್ಯಾಂಡ್ಗಳು ಬಗೆಹರಿಸತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆ ನನ್ನ ಮೇಲಿರಲಿ. ಮತ್ತು ವಿಶೇಷವಾಗಿ ಸಾಕಷ್ಟು ಜನ ದೈಹಿಕ ಶಿಕ್ಷಕರಿದ್ದೀರಿ, ಸಬ್ಜೆಕ್ಟ್ ಟೀಚರ್ ಜೊತೆ ದೈಹಿಕ ಶಿಕ್ಷಕರಿದ್ದೀರಿ. ಒಂದು ತಾಲೀಕು 3,000 ರೂಪಾಯಿ ಗ್ರೌಂಡಿಗೆ ಹೋಗ್ತಿದ್ದೇವೆ, ನಾವು ಓಡ್ಕೊಂತ ಆಟ ಆಡ್ತಾ ಇದ್ದೀವಿ. ಅವತ್ತು ಕಬಡ್ಡಿ, ಖೋ ಖೋ, ಉಪ್ಪಿನ ಮ್ಯಾಗಿ 100 ಆಟ ಆಡ್ತೀವಿ ಅಂತೇಳಿ ಅವತ್ತಿನ ದೈಹಿಕ ಶಿಕ್ಷಕರು ಇವತ್ತು ಆಟ ಆಡ್ತಾರೆ ಅಂತೇಳಿ ಈ ರೀತಿ 49 ವರ್ಷ ಆದರೂ ನನ್ನ ಶಿರ್ಷಾಸನ ಹಾಕ್ತೀನಿ. ಆದರೂ ಇವತ್ತಿನ ಮಕ್ಕಳಿಗೆ ಗ್ರೌಂಡ್ ಅಂಬಲೇ ಮಾಡ್ತು ಹೋಗ್ಯದ, ಆಟ ಅಂಬಲೇ ಮಾಡ್ತು ಹೋಗ್ಯದ. ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ ಒಳಗೆ ಪಬ್ಜಿ ಆಡ್ತಾ ಇವೆ. ದಯಮಾಡಿ ನಿಮ್ಮ ದೈಹಿಕ ಶಿಕ್ಷಕರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಗೂಗಲ್ ಮಾಡಿ ನೋಡಿ, ಜಪಾನ್ ದೇಶದೊಳಗ, ಅಮೆರಿಕಾದೊಳಗ, ಚೈನಾದೊಳಗ 8 ಗಂಟೆ ಇವತ್ತ ಶಾಲಾ ಅವಧಿ ಇತ್ತು ಅಂದ್ರೆ 6 ಗಂಟೆ ಅವರಿಗೆ ಆಟ ಆಡಿಸ್ತಾರೆ. 6 ಗಂಟೆ 2 ಗಂಟೆ ಅಷ್ಟೇ ಪಾಠ. ನಾವೇನ್ ಮಾಡೋದು ಅನ್ನೋ ಸ್ವಲ್ಪ ವಿಚಾರ ಮಾಡ್ರಿ. ಎಂತ ಶಿಕ್ಷಣ ಮಕ್ಕಳಿಗೆ ಕೂಡ ವಿಚಾರ ಮಾಡ್ರಿ. ಹಾಗಾಗಿ ನಿಮಗೆ ತಪ್ಪಂದು ನಾನು ಎಲ್ಲ ನಿಮ್ಮ ಮೇಲೆ ಹೊಡೆಸಕ್ಕೆ ನಾನು ತಯಾರಿಲ್ಲ. ಸರ್ಕಾರವು ಕೂಡ ಇದಕ್ಕಾಗಿ ಕಣ್ಣು ತೆರಿಬೇಕಾಗಿದೆ. ಬರ್ತಕ್ಕಂಥ ತೀರ್ಮಾನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬಹುತೇಕ ನಿಮ್ಮ ಶರಣು ಸಂಘಟನೆಯನ್ನು ತಪ್ಪು ಮಾಡಲ್ಲ. ಯಾಕಂದ್ರೆ ಬಡತನದ ಎಲ್ಲಾ ಮುಖಗಳನ್ನ ನೋಡಿ ಬಂದವನು ನಾನು. ಹಾಗಾಗಿ ಶಿಕ್ಷಕರ ಪರವಾಗಿ, ಶಿಕ್ಷಣದ ಈ ವ್ಯವಸ್ಥೆಯ ಸುಧಾರಣೆ ಪರವಾಗಿ ಹಗಲು ರಾತ್ರಿ ನಾನು ದುಡಿದ್ದೇನೆ. ಅಧಿವೇಶನಗಳ ನಿಮ್ಮ ಪರವಾಗಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗಾಗಿ ನಾನು ಮಾತಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಮುಂದಿನ ಶಿಕ್ಷಕರ ದಿನಾಚರಣೆಯನ್ನ ಪೂಜಾ ಬಯಕೆಯಂತೆ ಹುಣಸೂರಿನಲ್ಲಿ ಅದ್ದೂರಿಯಾಗಿ ಮಾಡೋಣ. ಮತ್ತೊಮ್ಮೆ ನಾವೆಲ್ಲರೂ ಆರ್ಕೂರು ಜಗದೀಶ್ ಶಿವಾಚಾರ್ಯರ ಇವತ್ತಿಂದ ಅದ್ದೂರಿ ಕಾರ್ಯಕ್ರಮಕ್ಕ ಇಷ್ಟೆಲ್ಲ ಬಹುತೇಕ ಅಪ್ಪರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತೇನೇ ಒಂದು 10 ಲಕ್ಷ ರೂಪಾಯಿ ಫೈದಾ ಮಾಡಿಕೊಟ್ರಿ. ನಾವು DDPI DO ಮಾಡ್ಬೇಕಂದ್ರೆ 8-10 ಲಕ್ಷ ರೂಪಾಯಿ ನಮ್ಗೆ ಖರ್ಚು ಬರ್ತಿದ್ದಿಲ್ಲ. ಸರ್ಕಾರ ಇವತ್ತು ನಿಮ್ಮಿಂದ ನಮ್ಗೆ ಲಾಭ ಆಯ್ತು ಒಂದು 10 ಲಕ್ಷ ರೂಪಾಯಿ. ಹಾಗಾಗಿ ಬಹುತೇಕ ಸರ್ಕಾರನು ನಿಮ್ಮ ಪಾದ ಋಣಿ ಇರ್ಬೇಕಂತ ಹೇಳಿ ನಾನು ಹೇಳುತ್ತಾ, ಬದುಕಿರುವವರಿಗೆ ಈ ಮಠದ ಭಕ್ತರಾಗಿ, ನಿಮ್ಮ ಶಿಷ್ಯನಾಗಿ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ ಶುಭವಾಗಲಿ. ನಿಮ್ಮ ಕನಸು ಗುರುಗಳ ಆಶೀರ್ವಾದದಿಂದ ನನಸಾಗಲಿ ಅಂತ ಹೇಳಿ ನಿಮ್ಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.
ಇದು ಪರ್ಯಂತರ ಮಾನ್ಯ ಶಾಸಕರು ಮಾತನಾಡುವಾಗ ಹಿಂದೆ ಕುರ್ಚಿ ಟೇಕ ಹೊಡೆದು ಕುಂತರು ಪೂರ ಮುಂದೆ ಬಂದಿರ ಎಲ್ಲ ನೋಡಂತಿಲ್ಲ. ಅಷ್ಟು ಕ್ಯೂರಿಯಾಸಿಟಿ ಅವ್ರ ಮಾತಿನಾಗ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಶಾಸಕರದ್ದು. ನಾವು ಕಳೆದ 2 ವರ್ಷದ ಹಿಂದೆ ಗುರುರಾಜ್ ಕರಸ್ಗೆ ಅವ್ರಿಗೆ ಕರೆಸಿದ್ದೀವಿ ಇವತ್ತ ಮಾತಾಡ್ಲಿಕ್ಕೆ ಶಿಕ್ಷಕರ ದಿನಾಚರಣೆಯಾಗ. ಅವರು ಹೋಗುವಾಗ ಒಂದು ಮಾತು ಹೇಳಿದ್ರು, ಶರಣು ನನಗೆ ಕರ್ಸದಿದ್ದಿಲ್ಲ ನೀವು ಅಂತ ಕೇಳಿದ್ರು. ಯಾಕ್ರಿ ಸರ್ ಏನ್ ತಪ್ಪಾಯ್ತು? ತಪ್ಪು ಏನೂ ಆಗಿಲ್ಲ, ನೀ ಮಾತಾಡಿದ್ಮೇಲೆ ನಾ ಮಾತಾಡೋದು ಏನೂ ಇದ್ದಿಲ್ಲಪ್ಪ, ನನ್ಕಿನ್ನ ಚೆನ್ನಾಗಿ ಮಾತಾಡಿದ್ದಿ, ಅದಕ್ಕೆ ನಿನ್ನಂತ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಶಾಸಕರಾಗಿದ್ದು ಬಸವಕಲ್ಯಾಣದ ಪುಣ್ಯ ಅಂತಕ್ಕಂಥ ಮಾತನ್ನು ಗುರುರಾಜ್ ಕರಸ್ಗೆ ಅವ್ರು ಹೇಳಿದ್ದು ನಾವು ನೆನೆಸ್ತಾ ಇದ್ದೀವಿ. ಹಾಗಾಗಿ ಶಿಕ್ಷಕರೇ ಶಾಸಕರಾಗಿದ್ದಾಗ ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ಶಾಸಕರು 1-2 ಸರ್ತಿ ಹೇಳಿದ್ದು ನಾನು ಕೇಳಿದ್ದೀನಿ. 16-17 ತಾಸು ಪಬ್ಲಿಕ್ ಇರ್ತೀವಿ, ಯಾವಾಗೂ ಫೇಸ್ಬುಕ್ ನೋಡ್ತಾ ಇರ್ತೀವಿ, ನಿಮ್ಮೆಲ್ಲ ನೋಡ್ತಾ ಇರ್ತೀವಿ. ಮತ್ತೆ ನಾಳಿನ ಕಾರ್ಯಕ್ರಮದಾಗ ಇಷ್ಟು ಅಪ್ಡೇಟ್ ಆಗಿ ಬರ್ತಿರಲ್ಲ, ಹೆಂಗ ಏನು ಅಂತಂದ್ರ ನಾ ಇವತ್ತು ಓದ್ ಹೇಳೋದಿಲ್ರಿ, ಅದು ಆಲ್ರೆಡಿ ಇನ್ಬಿಲ್ಟ್. ಮೊದಲು ಇಟ್ಕೊಂಡು ನಾನು 13 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪ್ರತಿಫಲ ಇವತ್ತು ನಾನು ಮಾತಾಡ್ತೀನಿ ಅಂತಕ್ಕಂಥದ್ದನ್ನ ಶಾಸಕರು ಹೆಮ್ಮೆಯಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಶಾಸಕರಿಗೆ ಇನ್ನೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್. ಇಡೀ ಭಾರತ ದೇಶದಲ್ಲಿ 3,000 ದೇಶವನ್ನ ಇಡೀ ಭಾರತ ದೇಶ ತುಂಬ ಸಂಚರಿಸಿ ದಿವ್ಯ ಪ್ರಸಾರ ಮಾಡಿರುವಂತಹ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರೆ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮೀಜಿಯವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಿಸಿ, ಇಂದಿನ ಪಾವನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶರಣು ಸರ್ಗರವರು, ನಮ್ಮ ನಾಡಿನಲ್ಲಿ ಅನೇಕ ಜನ ಶಾಸಕರು ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಕ್ರಿಯಾತ್ಮಕವಾಗಿರುವಂತಹ ಕಾರ್ಯಗಳನ್ನು ಮಾಡುತ್ತಿರಬಹುದು. ಆದರೆ ನನಗೊಂದು ವಿಶೇಷತೆ ಅನ್ನಿಸ್ತಾ ಇದೆ, ಎಲ್ಲಿ ಸತ್ಕಾರ್ಯ ನಡೀತಾ ಇದೆ, ಎಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲಿ ಆಧ್ಯಾತ್ಮದ ಕಾರ್ಯ ನಡೀತಾ ಇದೆ, ಆ ಎಲ್ಲ ಕಾರ್ಯಕ್ರಮಕ್ಕೆ ತರು ಮನ ಧನದಿಂದ ಸಹಕರಿಸಿ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಯಾರಾದರೂ ಶಾಸಕರಿದ್ದರೆ ನಮ್ಮ ಶರಣು ಸರ್ಗರವರು ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಹೇಳ್ತಾ ಇದ್ದೇವೆ. ಹೋದ ಸಲ 62ನೇ ಶಿಕ್ಷಕರ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣದಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರ ಕಿವಿಯಲ್ಲಿ ಒಂದು ಮಾತು ಹೇಳಿದ್ದು, ನಾನು ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮಕ್ಕೆ 35 ವರ್ಷದಿಂದ 34 ವರ್ಷದಿಂದ ಬರ್ತಾ ಇದ್ದೀನಿ. ಮುಂದಿನ ಶಿಕ್ಷಕರ ದಿನಾಚರಣೆ ಸುಕ್ಷೇತ್ರ ಹಾಕೋಳದಲ್ಲಿ ಮಾಡುವಂತೆ ನೀವು ಸಮ್ಮತಿಸಿರಿ, ನಿಮ್ಮ ಒಪ್ಪಿಗೆ ಇರಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಕೇವಲ 2 ನಿಮಿಷ ವಿಚಾರ ಮಾಡಲಿಲ್ಲ, ನೇರವಾಗಿ ಎದ್ದು ನಿಂತು ಅನೌನ್ಸ್ ಮಾಡಿರ್ತಕ್ಕಂತಹ ಶಾಸಕರು ಯಾರಂದ್ರೆ ನಮ್ಮ ಶರಣು ಸರ್ಗರವರು ಇರ್ತಾರೆ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಆ ದಿಶೆಯಲ್ಲಿ ಇಂದು ಶಿಕ್ಷಕರ ದಿನಾಚರಣೆ 63ನೇ ಶಿಕ್ಷಕರ ದಿನಾಚರಣೆ ಈ ಕಾರ್ಯಕ್ರಮವನ್ನು ಇಲ್ಲಿ ಯಾಕೆ ಮಾಡಿದ್ವಿ ಅಂತಂದ್ರೆ 34 ವರ್ಷಗಳಿಂದ ನಾನು ಹೋಗ್ತಾ ಇದ್ದೆ, ಅನೇಕ ವರ್ಷಗಳಿಂದ ತಾವು ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀವಿ. ಅಲ್ಲಿ ಏನಾಗ್ತಿತ್ತಂದ್ರೆ ನಮ್ಮ ಹಳ್ಳಿಯ ಶಿಕ್ಷಕರು ಪಟ್ಟಣಕ್ಕೆ ಹೋಗ್ತಾ ಇದ್ದರು. ಎಲ್ಲ ಹಳ್ಳಿಯ ಶಿಕ್ಷಕರು ಬಸ್ಸಿನಲ್ಲಿ, ಮೋಟ್ರ್ ಸೈಕಲ್ನಲ್ಲಿ, ಸೈಕಲ್ ಮ್ಯಾಗ, ಹಿಂದಿನ ಕಾಲಕ್ಕೆ ಮೋಟ್ರ್ ಸೈಕಲ್ ಇದ್ದರೆ ಸೈಕಲ್ ಮ್ಯಾಗ ಹೋಗ್ಯಾರ ಎಂಥ ಶಿಕ್ಷಕರು. ಅವರೆಲ್ಲ ಹಳ್ಳಿಯ ಶಿಕ್ಷಕರು ಪಟ್ಟಣಕ್ಕೆ ಹೋಗ್ತಾ ಇದ್ದರು. ಆದರೆ ಪಟ್ಟಣದ ಶಿಕ್ಷಕರು ಹಳ್ಳಿಗೆ ಬರಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಿ ಅನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಹಳ್ಳಿಗಳು ಭಾರತ ದೇಶ ಹಳ್ಳಿಗಳ ದೇಶ. ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬರು ಕೇಳ್ತಾ ಇದ್ದಾರೆ, ಏನ್ರಿ ಸರ್ ಅಪ್ಪೋರೇ, ಮಹಾತ್ಮ ಗಾಂಧೀಜಿಯವರೇ ಮಹಾನ್, ನೀವು ವಿಶ್ವಪಿತ ಇದ್ರಿ, ರಾಷ್ಟ್ರಪಿತ ಇದ್ರಿ, ನಿಜವಾಗಿ ದೇವರನ್ನು ನಾವು ಎಲ್ಲಿ ಕಾಣಬೇಕು? ದೇವರ ನಾಮಸ್ಮರಣೆ ನಾವು ಮಾಡ್ತೀವಿ, ಆದರೆ ದೇವರನ್ನು ನಾವು ಎಲ್ಲಿ ಕಾಣಬೇಕು ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರಿಗೆ ಹಳ್ಳಿಯಲ್ಲಿ ಒಬ್ಬ ಅನುಭವಿ ಕೇಳಿದಾಗ, ಒಬ್ಬ ವಿದ್ವಾಂಸ ಅವರಿಗೆ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ, ನೋಡ್ಬೇಟ, ನಿಜವಾಗಿ ದೇವರು ಎಲ್ಲಿದ್ದಾರಂದ್ರೆ ಗುಡಿಯಲ್ಲಿರ್ಬೋದು, ನಿಮ್ಮ ಭಾವನೆಯಲ್ಲಿರ್ಬೋದು, ಫೋಟೋದಲ್ಲಿ ನಿಮ್ಮ ಭಾವನೆಯಲ್ಲಿರ್ಬೋದು, ಆದರೆ ನಿಜವಾದ ದೇವರು ದೇವತ್ವದ ಶಕ್ತಿಯಲ್ಲಿದೆ ಅಂದ್ರೆ ಯಾವ ಹಳ್ಳಿಯಲ್ಲಿ ಹೋಗಿ ಹಳ್ಳಿಯ ರೈತ ನೇಗಿಲ ಮನೆಯನ್ನು ಹೊಡಿತಾ ಇದ್ದಾನಲ್ಲ, ಬೆವರ ಹನಿಯನ್ನೇನು ಭೂಮಾತೆಗೆ ಸುರಿಸ್ತಾ ಇದ್ದಾನಲ್ಲ, ಆ ರೈತರ ಹೃದಯದಲ್ಲಿ ದೇವರಿದ್ದಾನೆ ಎನ್ನುವಂಥ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದಕ್ಕಾಗಿ
ನಿಜವಾಗಿ ನಮಗೆ ಬಹಳ ಜನ ಹೇಳಿದ್ರು 8 ಕೋಟಿ ರೂಪಾಯಿ ಖರ್ಚಾಗಿದೆ ಈ ಕಲ್ಯಾಣ ಮಂಟಪ. ಅಪ್ಪವರೇ ಹಳ್ಳ್ಯಾಗ ಯಾಕೆ ಮಾಡಿದ್ರು 8 ಕೋಟಿ ಖರ್ಚು ಮಾಡಿ? ಕಲಬುರಗಿದಾಗ ಮಾಡಿದ್ರು ನಿಮ್ಗೆ 2 ಲಕ್ಷ ಬರ್ತೀವಿ, ಒಂದು ಮದಿ ಮಾಡಿದ್ರು 2 ಲಕ್ಷ. ಆದ್ರೆ ನಾವು ಹಡಕ್ಕಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿಸ್ತಾ ಇಲ್ಲಪ್ಪ. ನಮ್ಮ ಹಳ್ಳಿಯ ಒಬ್ಬ ಬಡ ದಲಿತ ಬಂಧುಗಳು ಬಂದು ಲಗ್ನ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಈ ಕಲ್ಯಾಣ ಮಂಟಪ ಕಟ್ಟಬೇಕು ತಿಳ್ಕೊಂಡು ಈ ಕಲ್ಯಾಣ ಮಂಟಪ ಫ್ರೀ ಆಗಿರ್ತೀವಿ. ಫ್ರೀ ಕೇವಲ 11,000. ಅದೇನಂತಾರಲ್ಲ ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬೇಕಂದ್ರೆ ಎಲ್ಲ ಹುಡುಗರಿಗೆ ಮಾಡೋರಿಗೆ ಕೊಡ್ಲಿಕ್ಕೆ ಅದಕ್ಕಾಗಿ 11,000. ಇಲ್ಲಿ ಕೊರೋನಾದಾಗ ಈಗ ಹೋಗ್ತಲ್ಲ ಬಂದ ಲಗ್ನ ತಿಥಿನೇ ಇದ್ದಿಲ್ಲ. ಲಗ್ನ ತಿಥಿ ಇರಲಾರ್ದಂಥ ಸಂದರ್ಭದಲ್ಲಿ ಹಾರ್ಕೋಡು ಮಠದಾಗ ಗರೀಬರು ರೈತರು ಎಷ್ಟು ಜನ ಮಾಡ್ಕೊಂಡು ಹೋದ್ರಂದ್ರೆ 50 ಲಗ್ನಗಳು ಹಾರ್ಕೋಡು ಮಠದಾಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಜವಾಗಿ ಇವತ್ತು ಆಧ್ಯಾತ್ಮದ ಜೀವನ ನಮ್ಮ ಸಾಧನೆ ಆಗಬೇಕಾದ್ರೆ ನಿಜವಾಗಿ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಆಗಬೇಕಾದ್ರೆ ಬಡವರಿಗೆ ರೈತರಿಗೆ ಯಾರು ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರಲ್ಲ ಆಗ ಮಾತ್ರ ಆ ದೇಶಕ್ಕೆ ಬೆಲೆ ಬರ್ತಾ ಇದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಳ್ಳಿಯಲ್ಲಿ ಮಾಡಲಿ ತಿಳ್ಕೊಂಡು ಇದು ನಾವು ಹಾರ್ಕೋಡು ಮಠದ ಅಧಿಕಾರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ಭಾರತ ಮಾತೆಯ ಸೇವಕರಾಗಿ ಕಾರ್ಯವನ್ನು ಮಾಡಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಅನುಭವಿ ಶಿಕ್ಷಕರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನೀವೆಲ್ಲ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಯುವ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂಥ ದಿವ್ಯವಾಗಿರುವಂಥ ಶಕ್ತಿ ಯಾರಲ್ಲಿ ಆದರೂ ಇದ್ರೆ ಅದು ಶಿಕ್ಷಕರಲ್ಲಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ನೀವೆಲ್ಲರೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ, ಅನುಭವಿಗಳಾಗಿದ್ದೀರಿ, ಜ್ಞಾನಿಗಳಾಗಿದ್ದೀರಿ, ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ, ಅಧ್ಯಾಪನವನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಿಮಗೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದೇವರಂದರೆ ಯಾರು? ಶಿಕ್ಷಕರಿಗೆ ದೇವರ ಸಮಾನದಲ್ಲಿ ಕಾಣ್ತಾ ಇದ್ದಾರೆ. ಅದರ ಮೊಟ್ಟ ಮೊದಲನೇ ದೇವರು ಯಾರಂದ್ರೆ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎನ್ನುವ ತತ್ವದಂತೆ ನೀವೆಲ್ಲರೂ ಕೂಡ ಶಿಕ್ಷಕರಾಗಿ ಬಾಳೆ ಬೆಳಗಿದ್ರು ಕೂಡ ನಿಮ್ಮೆಲ್ಲರ ದೇವತೆ ಯಾರಪ್ಪ ಅಂತಂದ್ರೆ ಆ ಮಾತನ್ನು ನಾನು ವಿಚಾರ ಮಾಡಿ ಹೇಳ್ತಾ ಇದ್ದೀನಿ. ಒಬ್ಬ ಅನುಭವಿಗಳಿಗೆ ಕೇಳಿದಾಗ ಸಂತರಿಗೆ ಕೇಳಿದಾಗ ಸಂತರ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಪ್ಪೋರೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾ ಇದ್ದಾರೆ, ಮತ್ತು ಜ್ಯೋತಿರ್ಲಿಂಗಕ್ಕೆ ಹೋದ್ರೆ ಫಲ ಸಿಗ್ತದೆ ಅಂತ ಕೇಳಿದಾಗ ಸಂತರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಭಾರತ ದೇಶದ ಸಂತರು 12 ಜ್ಯೋತಿರ್ಲಿಂಗಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂತಹ ಒಂದು ಸ್ಥಾನ ಇದೆ. ಎಲ್ಲ ಮಂದಿರಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ಒಂದು ಸ್ಥಾನ ಇದೆ. ಆ ಸ್ಥಾನ ಯಾವುದಂದ್ರೆ ನೀವು ಶಿಕ್ಷಕರಾಗಿರ್ಬೋದು, ಬೋಧನೆಯನ್ನು ಮಾಡ್ಬೋದು. ಇದಕ್ಕಿಂತಲೂ ಕೂಡ ನಿಮಗೂ ಕೂಡ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ಆ ಸ್ಥಾನ ಯಾವುದಂದ್ರೆ ನಮಗೆ ಹೊತ್ತು ಹೆತ್ತು ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಹೆತ್ತ ತಾಯಿಯ ಮಡಿಲೇ ಶ್ರೇಷ್ಠವಾಗಿರುವಂಥ ಸ್ಥಾನ ಎನ್ನುವಂಥ ಮಾತನ್ನು ಭಾರತ ದೇಶದ ಸಂತರು ಹೇಳ್ತಾ ಇದ್ದಾರೆ. ನಮಗೆ ಜಗತ್ತನ್ನು ತೋರಿಸಿರುವಂಥ ತಂದೆ, ನಮಗೆ ಹೆತ್ತ ತಾಯಿಯ ಮಡಿಲು, ನಮಗೆ ಜಗತ್ತನ್ನು ತೋರಿಸಿರ್ತಕ್ಕಂಥ ತಂದೆ ಹೆಗಲು, ತಾಯಿಯ ಮಡಿಲು ಮತ್ತು ತಂದೆ ಹೆಗಲು ಎಲ್ಲ ಜ್ಯೋತಿರ್ಲಿಂಗಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂಥ ಸ್ಥಾನ ಎನ್ನುವಂಥ ಮಾತನ್ನು ಸಂತರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನೀವೆಲ್ಲ ಶಿಕ್ಷಕರು ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀರಿ. ಅದರಲ್ಲಿ ವಿಶೇಷವಾಗಿ ವಯಸ್ಸಾದಂಥ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ರೆ ನೀವು ಕೇವಲ 60 ವರ್ಷ ಅಲ್ಲ, 70 ವರ್ಷ ಅಲ್ಲ, 100 ವರ್ಷಗಳವರೆಗೆ ಬಾಳ್ತೀರಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ಅಂಥ ಅನುಭವಿಗಳಾಗಿ ತಾವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಎಲ್ಲ ಕಾರ್ಯಕರ್ತರು ಸರ್ ಅವರು ಹೇಳಿದ್ರು, ಇಲ್ಲರಿ ಅಪ್ಪವರೇ ಇದು ಹಳ್ಳಿಯದ ಒಂದು ಸಸ್ಯಶಾಸ್ತ್ರ ಕೃಷಿ ಹಾಕಿ ಸಾಕ್ಕೊಂಡ್ರು. ಅದು 700 ಹೇಳೋದು 800 ಹಾಕಿದ್ರು. ಆದರೆ ಇದರಲ್ಲಿ ಏನಂದ್ರೆ 2,000 ಜನ ಎಲ್ಲ ಬಂದಿದೆ ಕೃಷಿ ಮತ್ತು ಅರ್ಥಪಾಳಿ ಬಂತು. ಆಗಲೇ ನಮ್ಮ DDP ಅವ್ರಿಗೆ ಹೇಳಿದ್ರು, ಯಾಕಂದ್ರೆ ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ರಿ, ಕೃಷಿ ಖಾಲಿನೇ ಇತ್ತು ಅಂತ ಅನ್ಬಾರ್ದು. ಕಾರ್ಯಕ್ರಮಕ್ಕೆ ಹೋಗಿದ್ದೇವ್ರಿ, ಕೃಷಿನೇ ಸಿಕ್ಕಿಲ್ರಿ ಅನ್ನುವಂಥ ಭಾವನೆ ಬರಬೇಕು. ಅಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಭಾವನೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ಒಂದು 2 ಮಾತುಗಳನ್ನು ಶಿಕ್ಷಕರ ಬಗ್ಗೆ ನಾನು ಲಿಖಿತ ರೂಪದಲ್ಲಿ ಬರೆದುಕೊಂಡು ಬಂದಿದ್ದೇನೆ. ಅದನ್ನು ಇಲ್ಲಿ ಓದಿ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶ್ವಜ್ಞಾನ ಸಿರಿಯ ಕಣಜ, ದಾರ್ಶನಿಕರ ತವರು, ಗುರು ಪರಂಪರೆಯ ಪರಂಧಾಮ, ಸಮನ್ವಯ ಸಂಸ್ಕೃತಿಯ ವಿಶಿಷ್ಟ ತಾಣವಾದ ಭಾರತ ಪ್ರಪಂಚದ ದೊಡ್ಡ ಶೈಕ್ಷಣಿಕ ಪ್ರಯೋಗಶಾಲೆಯೂ ಹೌದು. ಭಾರತೀಯರೆಂದರೆ ಬೆಳಕಿನಿಂದ ಬೆಳಕಿನೆಡೆಗೆ ಮಹಾ ಬೆಳಕಿನ ಪ್ರಾಪ್ತಿಗೋಸ್ಕರ ಶಿಕ್ಷಣವನ್ನೇ ಸಾಧನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಪಯಣಿಸುವಂಥವರು.
ಏಷ್ಯಾದ ಬೆಳಕು ಎನಿಸಿದ್ದ ಬುದ್ಧ, ಈ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ, ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾನ್ ತತ್ವಜ್ಞಾನಿ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್, ವಂಚಿತ ಸಮುದಾಯಕ್ಕೆ ಶಿಕ್ಷಣದ ಸೌಗಂಧ ನೀಡಿದ ಜ್ಯೋತಿಬಾ ಫುಲೆ, ಈ ದೇಶದ ಮೊದಲ ಗುರುಮಾತೆ ಸಾವಿತ್ರಿಬಾಯಿ ಫುಲೆ, ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್, ಶಾಹು ಮಹಾರಾಜರು, ಶ್ರೀ ವಿವೇಕಾನಂದರು, ಶ್ರೀ ಅರವಿಂದರು, ಶ್ರೀ ಮಹಾತ್ಮ ಗಾಂಧೀಜಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಹೀಗೆ ಹಲವಾರು ಮಹಾನುಭಾವರು ಯಾವತ್ತಿಗೂ ಸ್ಮರಣೀಯರು. ಒಂದು ದೇಶದ ಗಟ್ಟಿ ಆತ್ಮನಿರ್ಭರತೆಗೆ ಶಿಕ್ಷಣವೇ ಅಡಿಪಾಯ. ಒಂದು ದೇಶದ ಗಟ್ಟಿ ಆತ್ಮನಿರ್ಭರತೆಗೆ ಶಿಕ್ಷಣವೇ ಅಡಿಪಾಯ. ಹಾಗಾಗಿ ನಮ್ಮ ದೇಶ ಹಾಗೂ ನಾಡಿನ ಶೈಕ್ಷಣಿಕ ಅಂತಃಸತ್ವವನ್ನು ವೃದ್ಧಿಸುವ ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿರುವ ಇಡೀ ಶಿಕ್ಷಕ ಸಮುದಾಯ ಬದುಕಿನ ಯೋಗ್ಯವಾಗಿರುವಂತಹದು. ಸಮೃದ್ಧ ಭಾರತದ ನಿರ್ಮಾಣ ಕಾರ್ಯದಲ್ಲಿ ಸೇವೆಗೈಯುತ್ತಿರುವ ಶಿಕ್ಷಕರನ್ನು ಸಮಾಜ ಸ್ಮರಿಸಿಕೊಳ್ಳಬೇಕು, ಗೌರವಿಸಬೇಕು ಎನ್ನುವ ಬಲವಾದ ಉದ್ದೇಶದಿಂದಲೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಅರ್ಥಪೂರ್ಣವಾಗಿ ಸಂಭ್ರಮಿಸುವಂತೆ ಕರೆ ನೀಡಿರುವುದು ಅವರ ತರ್ಕದ ನಿಲುವಿಗೆ ನಿದರ್ಶನವಾಗಿದೆ. ಅವರು ಹೇಳುವಂತೆ ಶಿಕ್ಷಣದಿಂದ ಜ್ಞಾನ, ಜ್ಞಾನದಿಂದ ಶಕ್ತಿ, ಆ ಶಕ್ತಿಯನ್ನು ಪ್ರೀತಿಯ ಭೂಮಿಕೆಯ ಮೇಲೆ ಮನುಕುಲದ ಉದ್ಧಾರಕ್ಕಾಗಿ ಬಳಸಿದ್ದೇ ಆದರೆ ಪೂರ್ಣತೆ ಫಲಿಸುತ್ತದೆ. ಹಾಗಾಗಿ ಒಬ್ಬ ಶಿಕ್ಷಕನಾದವನು ನಮ್ಮನ್ನು ನಾವು ಅರಿತುಕೊಳ್ಳಲು ಬೇಕಾಗುವ ಎಲ್ಲ ಬಗೆಯ ಪರಿಕರಗಳನ್ನು, ಅವಕಾಶಗಳನ್ನು ಕಲ್ಪಿಸಿಕೊಡುವಂತಹ ಕೌಶಲ್ಯಧಾರಿಯಾಗಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಎಜುಕೇಷನ್ ಈಸ್ ಎ ಮೂಮೆಂಟ್, ಇಫ್ ಇಟ್ ಡಸ್ ನಾಟ್ ಫುಲ್ಫಿಲ್ ಇಟ್ಸ್ ಅಬ್ಜೆಕ್ಟಿವ್ಸ್ ಇಟ್ ಈಸ್ ಯೂಸ್ಲೆಸ್ ಎನ್ನುವ ಮಾತು ನಾವು ಗೌರವದಿಂದ ಸ್ವೀಕರಿಸಿ ಆ ನಿಟ್ಟಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಡಬೇಕಾಗಿದೆ. ಟುಡೇಸ್ ಎಜುಕೇಷನ್ ಈಸ್ ಪಾಸ್ಪೋರ್ಟ್ ಫಾರ್ ಫ್ಯೂಚರ್ ಎನ್ನುವ ವಿವೇಕವಾಣಿಯಂತೆ ಇವತ್ತಿನ ಶಿಕ್ಷಣ ನಾಳಿನ ಪ್ರಜ್ವಲ ಭವಿಷ್ಯದ ರಹದಾರಿಯಾಗಿರುವಾಗ ಪ್ರತಿ ಹಂತದ ಶಿಕ್ಷಕರು ಅಧ್ಯಯನ, ಅಧ್ಯಾಪನ ಹಾಗೂ ಅನುಪಾಲನವನ್ನು ಮೈಗೂಡಿಸಿಕೊಂಡು ನಿತ್ಯ ನಾವೀನ್ಯತೆಯಿಂದ, ಕಾರ್ಯಬದ್ಧತೆಯಿಂದ, ಸಮರ್ಪಣಾ ಭಾವದ ಸೇವೆಗೈದು ಮೃತ್ಯುವಿನ ನಂತರವೂ ಶಿಷ್ಯ ಬಳಗದ ಹೃದಯದಲ್ಲಿ ಜೀವಂತಿಕೆ ಸಾಧಿಸಬಹುದಾಗಿದೆ. ಇಂತಹ ಸಮರ್ಥ ಶಿಕ್ಷಕರಿಗೆ ಮಾತ್ರ ಇದು ಸಾಧ್ಯ. 1989ರಿಂದ ಸತತವಾಗಿ 35 ವರ್ಷಗಳಿಂದ ನಾವು ಶಿಕ್ಷಕ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಬಂದಿದ್ದು, ಈ ಸಾಲಿನ ಗುರು ಸಂಭ್ರಮ ನಮ್ಮ ಶ್ರೀಮಠದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವಂತಾಗಲು ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಶರಣು ಸಲ್ಗರವರು ಮತ್ತು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ರತ್ನೂರವರು ಮೊದಲಾದವರು ಮೊದಲುಗೊಂಡು ಎಲ್ಲ ಹಂತದ ಅಧಿಕಾರಿ ವರ್ಗ, ವಿವಿಧ ಶೈಕ್ಷಣಿಕ ಸಂಘಟನೆಗಳ ಪ್ರೋತ್ಸಾಹ ದೊರೆತಿರುವುದು ನಮಗೆ ಖುಷಿ ತಂದಿದೆ. ಎಲ್ಲರ ಬಾಳಿನಲ್ಲಿ ಹಾರ್ಕೂಡು ಚನ್ನಬಸವ ಶಿವಯೋಗಿಗಳ ಆಶೀರ್ವಾದದ ಜಲಧಾರೆ ಹರಿಯುತ್ತಿರಲಿ. ಬಸವ ಕಲ್ಯಾಣ್ ಹುಲ್ಸೂರು ಶಿಕ್ಷಕ ವೃಂದದ ಶ್ರಮ ಸಾರ್ಥಕವಾಗಲಿ ಎಂದು ಶುಭ ಹಾರೈಸುತ್ತೇವೆ. ಓಂ ಶಾಂತಿ ಶಾಂತಿ. ಗೌರವ ಸನ್ಮಾನ ಶ್ರೀಮಠದ ವತಿಯಿಂದ ಮಾನ್ಯ ಶಾಸಕರು ನಿರ್ವಹಿಸಿದ್ದಾರೆ. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ, ನಿಮ್ಮೆಲ್ಲರ ಪ್ರೀತಿಯ ಭಕ್ತಿಯ ಚಪ್ಪಾಳೆ ಮಾನ್ಯ ಪೂಜೆಗೆ. ಬಸವ ಕಲ್ಯಾಣ್ ಹಾಗೂ ಹುಲ್ಸೂರಿನ 63ನೇ ಶಿಕ್ಷಕರ ದಿನಾಚರಣೆಯಲ್ಲಿ ತಮ್ಮ ದಿವ್ಯ ಸಾಹಿತ್ಯವನ್ನು ಕರುಣಿಸಿರ್ತಕ್ಕಂಥ ಹುಲ್ಸೂರಿನ ಶ್ರೀಗಳು ಮಾತನಾಡ್ತಾ ಇದ್ದಾರೆ. ಮಹಾಮಾನವತಾವಾದಿ ಧರ್ಮಗುರು ಬಸವಣ್ಣವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಆರ್ಕೋಡು ಸುಕ್ಷೇತ್ರದಲ್ಲಿ ಬಸವ ಕಲ್ಯಾಣ ಹಾಗೂ ಹುಣಸೂರು ತಾಲೂಕಿನ 63ನೇ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದ ದಿವ್ಯ ಸನ್ನಿಧಾನ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚಣವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೋಡ್ ಪೂಜ್ಯರ ಸನ್ನಿಧಾನದಲ್ಲಿ ಅನಂತ ಶರಣಗಳನ್ನು ಹೇಳಿ, ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರು, ಅತ್ಯಂತ ಸರಳ ಸಜ್ಜನಿಕೆಯ ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರಲ್ಲಿಯೂ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ
ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನಮ್ಮ ಪ್ರಕಾಶ್ ಕುದುರೆಯವರಲ್ಲಿಯೂ ಹಾಗೂ ಶಾಂತಿಗೌಡ ಎಸ್ ಬಿರಾದವರಲ್ಲಿಯೂ ಶಿವಾನಂದ ಮೇತ್ರೆಯವರಲ್ಲಿಯೂ ಹಾಗೂ ರಮೇಶ್ ಶಿಲ್ಪಿಯವರಲ್ಲಿಯೂ ವೈದ್ಯನಾಥ್ ಫುಲೆಯವರಲ್ಲಿಯೂ ರಾಜು ಡಿ ಬಡ್ಕಾರವರಲ್ಲಿಯೂ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರಲ್ಲಿಯೂ ಶಿಕ್ಷಕ ವೃಂದದವರಲ್ಲಿಯೂ ಎಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶರಣು ಸಲ್ಗರವರು ತಮ್ಮ ಅಮೂಲ್ಯವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದಾದ ಮೇಲೆ ಪರಮ ಪೂಜ್ಯರಾದ ಡಾಕ್ಟರ್ ಚಣವೇರ ಶಿವಾಚಾರ್ಯರು ತಮ್ಮ ಅತ್ಯಂತ ಅಮೂಲ್ಯವಾದ ವಿಚಾರದೊಂದಿಗೆ ಶಿಕ್ಷಕರ ಬಗ್ಗೆ ಬಹಳ ಅಮೂಲ್ಯವಾದಂಥ ಮಾತುಗಳನ್ನು ಇದ್ದಾರೆ. ಇಲ್ಲಿ ಒಂದು ಮಾತು ನೀವೆಲ್ಲರೂ ನೆನಪಿಡಬೇಕು. ಇವತ್ತು ನಿಜವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶರಣು ಸಲಗರವರು ಒಂದು ಮಾತು ಹೇಳಿದ್ರೆ ಏನಂದ್ರೆ 64ನೆಯ ಶಿಕ್ಷಕರ ದಿನಾಚರಣೆಯನ್ನು ಉಳಿಸುವುದರಲ್ಲಿ ಮಾಡ್ತು ಅಂತ ಹೇಳಿದಾಗ ಬಹಳ ಸಂತೋಷ ಆಯಿತು. ಅದಕ್ಕಾಗಿ ಅವರಿಗೆ ಧನ್ಯವಾದ ಹೇಳಿ ಎಲ್ಲರೂ ಚಪ್ಪಾಳೆಯನ್ನು ತರಬೇಕಾಗಿ. ಮತ್ತು ವಿಶೇಷವಾಗಿ ಇಲ್ಲಿ 63ನೇ ಶಿಕ್ಷಕರ ದಿನಾಚರಣೆ. ಈ 63 ಅಂದ್ರೆ ಏನಂದ್ರೆ ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತದ. ನಮ್ಮ ಹಾರ್ಕೂಡಪ್ಪ ಅವ್ರು ಹೇಳೋದಂದ್ರೆ ಈ 6 3 ಕೂಡಿಸಿದ್ರೆ ಎಷ್ಟಾಗತ್ತೆ? 9 ಆಗ್ತದ. 9 ಅಂದ್ರೆ ಹಾರ್ಕೂಡಪ್ಪ ಅಂದ್ರೆ 9 ಅಂಕಿ ಇದ್ದಾಗ ಅದು 9 ಅಂಕಿ. ಹಾಗಂದ್ರೆ ನೀವು ಎಲ್ಲದರಲ್ಲಿ ಕೂಡಿಸ್ರಿ 9 1 9 9 2 18 ಹೌದಲ್ರಿ? 8 1 ಕೂಡಿದ್ರೆ ಎಷ್ಟಿದೆ ಸರ್? 9 9 3 ಎಷ್ಟು? 27 7 2 ಕೂಡಿದ್ರೆ ಎಷ್ಟಾಗತ್ತೆ? 9 24 ಎಷ್ಟು? ಪ್ರತಿಯೊಂದು ನೀವು ಅಂಕಿ ಕೂಡಿಸ್ಕೊಂತ ಹೋಗ್ರಿ. ಇವತ್ತು ಎಷ್ಟು ಏನು ಕೂಡಿಸಿದ್ರು 9 9 9 ಆಗ್ತದಲ್ಲ. ಈ ಸಮಾಜದಲ್ಲಿ 9 ಅಂಕಿ ಹಾಗೆ ಇಡೀ ಸಮಾಜದಲ್ಲಿ ಎಲ್ಲರನ್ನ ಜೊತೆಯಲ್ಲಿ ಕೂಡಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪೀಠಾಧಿಪತಿಗಳು ಯಾರಂದ್ರೆ ನಮ್ಮ ಹಾರಕೂಡಿನ ಚನ್ನವೀರ ಸ್ವಾಮೀಜಿಯವರು. ಅದಕ್ಕಾಗಿ ನಾನು ಹಾರಕೂಡು ಶ್ರೀಗಳವರಿಗೆ ಅತ್ಯಂತ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಕಾಣುತ್ತಿದ್ದೇನೆ. ಇವತ್ತು ಶಿಕ್ಷಕರ ದಿನಾಚರಣೆ ಅಂದಾಗ ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ರಾಧಾಕೃಷ್ಣನವರ 63ನೇ ಶಿಕ್ಷಕ ದಿನಾಚರಣೆ. ಶಿಕ್ಷಕರಂದ್ರೆ ಯಾಕಂದ್ರೆ ಬೇರೆ ಯಾವ ದೇಶದಲ್ಲಿ ಕೂಡ ಶಿಕ್ಷಕರಿಗೆ ನಮಸ್ಕಾರ ಮಾಡಂಗಿಲ್ಲ. ಭಾರತ ದೇಶದಲ್ಲಿ ಶಿಕ್ಷಕರಿಗೆ ನಮಸ್ಕಾರ ಮಾಡ್ತಿದ್ದಾರೆ, ತಂದೆಗೆ ನಮಸ್ಕಾರ ಮಾಡ್ತಿದ್ದಾರೆ, ತಾಯಿಗೆ ನಮಸ್ಕಾರ ಮಾಡ್ತಿದ್ದಾರೆ, ಆಮೇಲೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಿದ್ದಾರೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಗಳು ಗಂಡನಿಗೆ ನಮಸ್ಕಾರ ಮಾಡ್ತಿದ್ದಾಳೆ. ಆದರೆ ಎಲ್ಲರಿಗೂ ಗೌರವ ಕೊಡತಕ್ಕಂಥ ಒಂದು ದೇಶ ಜಗತ್ತಿನಲ್ಲಿ ಯಾವುದಂದ್ರೆ ಅದು ಭಾರತ ದೇಶದ. ಅದರಲ್ಲಿ ವಿಶೇಷವಾಗಿ ಶಿಕ್ಷಕರು. ಈಗಾಗಲೇ ಪರಮ ಪೂಜ್ಯ ಶ್ರೀಗಳವರು ಹೇಳಿದಾಗೆ ಶಿಕ್ಷಕರಂದ್ರೆ ಸಾಕ್ಷಾತ್ ದೇವರಿದ್ದಾಗ ನೀವೆಲ್ಲ ವಿದ್ಯಾರ್ಥಿಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಟ್ಟು ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿ ಅವರ ಜೀವನದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಹಸ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಇವತ್ತು ನೀವು ಶಿಕ್ಷಕರು. ನಮಗೆ ಪಾಠವನ್ನು ಹೇಳಿದವರು ಶಿಕ್ಷಕರು. ನಾವೇನು ವೇದಿಕೆ ಮೇಲೆ ಕೂತು ಇಲ್ಲೆಲ್ಲರೂ ನಾವು ಮಾತಾಡ್ತೀವಲ್ಲ, ಈ ಮಾತಾಡ್ತಕ್ಕಂಥ ಅಧಿಕಾರಿಗಳಿಗೆ ಆಗಲಿ ನಮಗಾಗಲಿ ಪಾಠವನ್ನು ಹೇಳಿದವರು ಯಾರು? ನೀವು ಶಿಕ್ಷಕರು. ಅದಕ್ಕಾಗಿ ಶಿಕ್ಷಕರಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಇವತ್ತು ನಿಜವಾಗಿ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಹೆಚ್ಚಿಗೆ ಹೇಳಲಾರದೆ ನಮ್ಮ ಹಾರಕೂಡು ಶ್ರೀಗಳವರು ಈಗಾಗಲೇ ಹೇಳಿದ್ದಾರೆ. ಶಿಕ್ಷಕರಲ್ಲಿ ಒಂದೇ ಒಂದು ಮಾತು ಹೇಳಿದಾಗ ನೀವೆಲ್ಲರೂ ಏನು ಮಾಡಬೇಕಂದ್ರೆ ಅತ್ಯಂತ ಮಕ್ಕಳನ್ನು ಪ್ರೀತಿಯಿಂದ ಕಾಣಬೇಕು, ಪ್ರೇಮದಿಂದ ಕಾಣಬೇಕು. ಮೇಲಿನ ಮೇಲೆ ಪೇಪರಲ್ಲಿ ಟಿವಿಯಲ್ಲಿ ನಾನು ನೋಡ್ತಿದ್ದೇನೆ, ಎಷ್ಟೋ ಮಂದಿ ಶಿಕ್ಷಕರು ಏನು ಮಾಡ್ತಾರೆ ಅಂದ್ರೆ ಮಕ್ಕಳ ಮೇಲೆ ಬಲಾತ್ಕಾರ ಮಾಡ್ತಿದ್ದಾರೆ. ಮಕ್ಕಳ ಮೇಲೆ ಏನು ಮಾಡ್ತಾರೆ ಅಂದ್ರೆ ಅನ್ಯಾಯ ಮಾಡ್ತಿದ್ದಾರೆ. ದಯಮಾಡಿ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅದು ನಡಿಬಾರ್ದು. ನಮ್ಮ ಭಾರತ ದೇಶದಲ್ಲಿ ಯಾಕೆ ನಡಿಬಾರ್ದು
ಋಷಿ ಮುನಿಗಳ ದೇಶ ಇದು, ಅತ್ಯಂತ ಸಾಧು ಸಂತರ ದೇಶ. ಈ ದೇಶದಲ್ಲಿ ಈ ರೀತಿ ನಡೆದ್ರೆ ಏನಾಗ್ತದೆ, ಅದು ಶಿಕ್ಷಕರಿಗೆ ಕಳಂಕ ಬರ್ತದ. ಆಮೇಲೆ ಶಿಕ್ಷಕರಂದ್ರೆ ನೀವು ಅಷ್ಟೇ ಅಲ್ಲ, ಇವರು ಮಠಾಧೀಶರು ಆಗ್ತಿದ್ದಾರೆ, ಎಲ್ಲರೂ ಆಗ್ತಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ನಮ್ಮ DDP ಹೇಳಿದಾಗೆ ಗುರು ಅಂದ್ರೆ ಗುರುನಾಗಿರ್ಬೇಕು ಹೊರತಾಗಿ ಲಘು ಆಗಬಾರ್ದು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಗುರುಗಳೇ ಹಾಗಾದ್ರೆ ನಿಜವಾಗಿ ನೀವು ಗುರುವಾಗಿದ್ದೀರಿ. ಅತ್ಯಂತ ನಿಮ್ಮ ಜೀವನ ಕೇಳಿದಾಗ ಪವಿತ್ರತೆ ಮತ್ತು ಮೌಲ್ಯತೆಯಿಂದ ಕೂಡಿರ್ತಕ್ಕಂಥ ಜೀವನ ಯಾವುದಾದ್ರೆ ನಮ್ಮ ಬಸವ ತಾಲೂಕಿನ ಶಿಕ್ಷಕರು ನೀವೆಲ್ಲ ನಿಂತಿರಿ ಅಂತ ಹೇಳಿ ಈ ಸಮಾರಂಭದ ಹೇಳಿ ಬಹಳ ಸಂತೋಷ ಆಗ್ತದೆ, ಬಹಳ ಖುಷಿ ಆಗ್ತದೆ. ಹಾರ್ಕೋಡ್ ಅಂದ್ರೆ ಇದೊಂದು ಅದ್ಭುತವಾದಂಥ ಪವಿತ್ರ ಕ್ಷೇತ್ರ. ನಾವು ಕೈಲಾಸ ನೋಡಿಲ್ಲ, 12ನೇ ಶತಮಾನದ ಕಲ್ಯಾಣ ನೋಡಿಲ್ಲ. ಕೈಲಾಸ ಮತ್ತು ಕಲ್ಯಾಣ ಎಲ್ಲಿ ನೋಡ್ತೀವಿ ಅಂದ್ರೆ ನಮ್ಮ ಹಾರ್ಕೋಡ ಸುಕ್ಷೇತ್ರದಲ್ಲಿ ಕಲ್ಯಾಣ ಮತ್ತು ಕೈಲಾಸವನ್ನು ನೋಡ್ತಿದ್ದೇವೆ. ಇಲ್ಲಿ ತ್ರಿವೇಣಿ ಸಂಗಮದ ಎಲ್ಲ ಸಂಗಮದ. ಹಾಗಾಗಿ ಹಾರ್ಕೋಡಪ್ಪ ಅಂದ್ರೆ ಅವ್ರು ಎಲ್ಲಿ ಕರೆದ್ರು ನಾವು ಹೋಗ್ತೀವಿ. ಮತ್ತು ಅಪ್ಪವ್ರು ಹೇಳ್ತಾರೆ, ಎಲ್ಲರೂ ಹೋದಾಗ ನಾನು ಅವರಿಗೆ ಆಮಂತ್ರಣ ಬಂದ ದೂರವಾಣಿ ಮುಖಾಂತರ ಮಾತಾಡ್ತಿದ್ದೇನೆ. ದೂರವಾಣಿ ಮುಖಾಂತರ ಮಾತಾಡಿದ್ರು ನನ್ನ ಕಾರ್ಯಕ್ರಮ ಯಾವುದೇ ಬಂದು ಹಾಜರಾಗ್ತಾರೆ. ಅವಾಗ ಅವ್ರು ಕೇಳಿದ್ರೆ, ಅಪ್ಪರೇ ನೀವು ಎಷ್ಟು ಸರಳ ಇದ್ದೀರಿ, ದೂರವಾಣಿ ಮುಖಾಂತರ ನೀವು ಕರೆದ್ರೆ ಬರ್ತೀರ ಅಂದಾಗ ಅವ್ರು ಹೇಳಿದ್ರು, ನೀವು ಹಿರಿಯರು, ನೀವು ವಿರಕ್ತರು, ನಿರಂಜನರು, ನಿರಂಜನ ಮೂರ್ತಿಗಳು. ಪೇಪರ್ದಲ್ಲಿ ನೋಡ್ಬೇಕಾದ್ರೆ ನನ್ನ ಹೆಸರು ಮೇಲೆ ಹಾಕಿರಿ. ನಾನಂದ್ರೆ ನನ್ನ ಹೆಸರು ಮೇಲೆ ಹಾಕಿರಿ, ನಿಮ್ಮ ಕಾರ್ಯಕ್ರಮ ಇರ್ತದೆ, ನಿಮ್ಮ ಹೆಸರು ಮೇಲೆ ಹಾಕ್ಬೇಕಂದಾಗ ಇಲ್ಲ, ನೀವು ನಿರಂಜನ ಮೂರ್ತಿಗಳು ಬಸವಣ್ಣ ಸೇವೆ ಮಾಡ್ತಿದ್ದ ಮೇಲೆ ನಿಮ್ಮ ಹೆಸರಿನ ಮೇಲೆ ಹಾಕಬೇಕಂತಿದ್ರು. ಅಂದರೆ ಇಷ್ಟು ಸರಳ ಸಜ್ಜನಿಕೆಯ ಪೀಠಾಧಿಪತಿಗಳು ಯಾರಾದ್ರೂ ಸಿಗಬೇಕಾದ್ರೆ ನಮ್ಮ ಹಾರ್ಕೋಡು ಶ್ರೀಗಳಿರ್ತಾರೆ. ಹಾರ್ಕೋಡು ಶ್ರೀಗಳಂದ್ರೆ ನಾನು ಯಾವ ಜಗತ್ತದಲ್ಲಿ ಯಾರೇ ಇರಲಿ ಎಲ್ಲರಿಗಿಂತ ದೊಡ್ಡವರಾದ್ರೆ ನಮ್ಮ ಹಾರ್ಕೋಡು ಶ್ರೀಗಳಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ಬಹಳ ಸಂತೋಷ ಆಗ್ತದೆ. ನಿಮ್ಮ ಶಿಕ್ಷಕರು, ನಿಮ್ಮ ಇಲ್ಲಿ ಶಿಕ್ಷಕರು ನೀವೆಲ್ಲ ಬಂದಿರಿ, ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಪಾಠ, ಒಳ್ಳೆ ಏನು ಮೈಸೂರು ಭಾಗದಲ್ಲಿ ಶಿಕ್ಷಕರ ಇದು ಬರ್ತದಲ್ಲ, ಪಾಸ್ ಆದಂತ ಒಂದು ರಿಸಲ್ಟ್ ಬರ್ತದಲ್ಲ, ಆ ರಿಸಲ್ಟ್ ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ತೆಗಿಬೇಕು, ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಯಾಕಂದ್ರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ನೀವೆಲ್ಲ ಕೊಡಬೇಕಂತೇಳಿ ಆಲೋಚಿಸಿ ಈ ಕಾರ್ಯಕ್ರಮ ಕರೆಸಿರ್ತಕ್ಕಂಥ ನಮ್ಮ ತಾಲೂಕಾ ಶಿಕ್ಷಣ ಅಧಿಕಾರಿಗಳಿಗೂ ಮತ್ತು ಸರ್ವ ಎಲ್ಲ ಅಧಿಕಾರಿಗಳಿಗೂ ನಮ್ಮ ಸಿದ್ಧವೀರಯ್ಯ ಅವರು ಸಿದ್ಧವೀರಯ್ಯ ಬಹಳ ಚೆನ್ನಾಗಿ ಶಿಕ್ಷಣ ಅಧಿಕಾರಿಗಳಿದ್ದಾರೆ. ಅವರು ಬಹಳ ಸೇವೆ ಮಾಡ್ತಾರೆ. ನಮ್ಮ ಮೈಸೂರು ಬಂದಾಗ ಎಲ್ಲೇ ಬಂದು ಮಠ ಬಂದು ನಮಸ್ಕಾರ ಮಾಡ್ತಾರೆ. ಇಷ್ಟು ಸರಳ ವ್ಯಕ್ತಿ ನಮ್ಮ ಸಿದ್ಧವೀರಯ್ಯನವರು. ನಮ್ಮ ತಹಶೀಲ್ದಾರ್ ಇದ್ದಾರೆ, ಆಮೇಲೆ ನಮ್ಮ ಬಸವಕಲ್ಯಾಣ ತಹಶೀಲ್ದಾರ್, ಮೈಸೂರು ತಹಶೀಲ್ದಾರರು ಕುದುರೆಯವರು, ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ. ಅವರಾಗಲಿ ಎಲ್ಲರೂ ಒಳ್ಳೆಯ ಸೇವೆಯನ್ನು ಮಾಡ್ತಾರೆ. ಇದಕ್ಕೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶರಣು ಸಲಿಗರ್ ಅವರೇನು ಕೇಳಿದಾಗ ಪ್ರೇರಣೆ ಎಲ್ಲರಿಗೂ ಏನು ಕೇಳಿದಾಗ ಭಾಳ ನಮ್ಮ ಶಾಸಕರಂದ್ರೆ ಕುಸ್ತಿ ಪೈಲಾಡಿದ್ದಾಗ ಇದ್ದಾರೆ. ಅವ್ರು ಮೊದಲೇ ಹೇಳಿದ್ರೆ ಕುಸ್ತಿಗೆ ಆಡ್ತಿದ್ದೆ ಅಂತ ಹೇಳಿ ನನಗೆ ಬಂದು ಕುಸ್ತಿನ ಆಡ್ತಿದ್ರು. ಅವರು ಬಹಳ ಒಳ್ಳೆಯ ವ್ಯಕ್ತಿ. ಯಾಕಂದ್ರೆ ಒಳ್ಳೆ ಕ್ರಿಯಾಶೀಲ ಮೇಲೆ ಮತ್ತು ನಿಜವಾಗಿ ಎಲ್ಲ ಮಠಾಧೀಶರಲ್ಲಿ ಯಾರೇ ಇರಲಿ ಎಲ್ಲರಿಗೂ ಹೋಗಿ ವಿನಂತಿಯಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಳ್ಳೋರು ಯಾರಂದ್ರೆ ನಮ್ಮ ಶರಣ ಸಲಹೆಗಾರ ಇದ್ದಾರೆ. ಅದಕ್ಕಾಗಿ ಮುಂದಿನ ಸಭೆ ಮಾಡ್ತಾರೆ ಬಹಳ ಖುಷಿಯಾಗಿದ್ದಾರೆ. ಕಟ್ಕೊಡಪ್ಪರಿಗೂ ಶರಣ ತಾನೇ ಮಾಡ್ತಾರೆ ಹೇಳ್ತೀವಿ ಅಂತ ಅಂದ್ರೆ ಅದಕ್ಕಾಗಿ ಶರಣ ಹೇಳಿದ್ರೆ ಬಹಳ ಮುಂದಿನ ವರ್ಷ ನಮ್ಮಲ್ಲಿ ದೊಡ್ಡ ಟೆಂಟ್ ಹೊಡೆದು ಅಪ್ಪವರ ಅಧ್ಯಕ್ಷ ಅಪ್ಪವರ ಮತ್ತು ನನ್ನ ಇಬ್ಬರ ನೇತೃತ್ವದಲ್ಲಿ ಮುಂದಿನ ವರ್ಷ ನಮ್ಮ ಶರಣ ಸರೋವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಮಾತನ್ನು ಹೇಳಿ ನಿಮ್ಗೆಲ್ಲರ ಶಿಕ್ಷಕರಿಗೆ ಆ ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಮಾಡಿ ನೀವು ಒಳ್ಳೆಯ ಶಿಕ್ಷಕರಾಗಿ ನಿಮ್ಮ ಜೀವನ 100 ವರ್ಷ ಬದುಕಿ ನಿಮಗೆ ದೇವರು ಕಲ್ಯಾಣ ಮಾಡಿ ಅಂತೇಳಿ ಆಶೀರ್ವದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಓಂ ಶ್ರೀ ಗುರು ನಮ್ಮ ಕರೆಗೆ ಹೋಗ್ಬಿಟ್ಟು ಗುರುಸಿರಿನ ಶ್ರೀಗಳು ಬರುವುದಷ್ಟೇ ಅಲ್ಲ, ಬರ್ತಕ್ಕಂಥ ಶಿಕ್ಷಕರ ದಿನಾಚರಣೆ ನಮ್ಮ ಶ್ರೀಮಠದಲ್ಲೇ ಮಾಡೋಣ ಅಂತಕ್ಕಂಥ ಹೃದಯ ತುಂಬಿ ಪ್ರೀತಿಯಿಂದ ಹೇಳಿದ್ದಾರೆ. ಅಂತಹ ಪೂಜೆಗೆ ನಿಮ್ಮೆಲ್ಲರ ಭಕ್ತಿಪೂರ್ವಕ ಚಪ್ಪಾಳೆಯೊಂದಿಗೆ ನಂತರ ನಿವೃತ್ತ ಶಿಕ್ಷಕರಿಗೆ ಗೌರವ ಸನ್ಮಾನ ವೇದಿಕೆ ಮುಖಾಂತರ ನೆರವೇರ್ತಾ ಇದೆ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಬಸವ ಕಲ್ಯಾಣ ನಗರದ ವಾಸಿಗಳು ಶ್ರೀಮತಿ ಸುನೀತಾ ಪಾಟೀಲ್ ದೈಹಿಕ ಶಿಕ್ಷಣ ಶಿಕ್ಷಕಿಯರು, ಸರ್ಕಾರಿ ಕನ್ನಡ ಪ್ರೌಢಶಾಲೆ ರಾಜೇಶ್ವರ ಅವರು ಸ್ವರಚಿತ ಪುಸ್ತಕ ಬಿಡುಗಡೆ ಕನಸುಗಳ ಪೈಪೋಟಿ ಅಂತಕ್ಕಂಥ ಪುಸ್ತಕವನ್ನ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿಮಗೆ ಶುಭವಾಗಲಿ ಅಂತಕ್ಕಂಥ ಶುಭ ಹಾರೈಕೆಯೊಂದಿಗೆ 15 ಜನ ಶಿಕ್ಷಕರಿಗೆ ನಿರ್ಮಲ ಗೌರ್ಮೆಂಟ್
ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಪಾವನ ಮಾಡೋ ಗುರು ನನ್ನ ಪಾವನ ಮಾಡೋ ಗುರು ನನ್ನ ನೀಡಿದೆ ಬೇಡಿದ ವರವನ್ನ ನೀಡಿದೆ ಬೇಡಿದ ವರವನ್ನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಭಕ್ತಿ ಇಟ್ಟು ಭಜನ ಗುರುವಿಗೆ ಮಾಡಿ ವಂದನಾ ಭಾವ ಭಕ್ತಿ ಇಟ್ಟು ಭಜನ ಗುರುವಿಗೆ ಮಾಡಿ ವಂದನಾ ನೀಲಕಂಠ ರೂಪ ತಾಳಿದವನ ನೀಲಕಂಠ ರೂಪ ತಾಳಿದವನ ಪಾದ ಪೂಜೆ ಮಾಡುವೆ ನಾನು ಪಾದ ಪೂಜೆ ಮಾಡುವೆ ನಾನು ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ಸೂರ್ಯನಂಗ ನಿನ್ನಯ ಕಿರಣ ಭಕ್ತರ ಬಾಳಲಿ ಬೆಳಗಿದೆ ಶರಣ ಪಾಪಿ ಜೀವನ ಪಾವನ ಮಾಡಿ ಭಕ್ತಿ ಇಟ್ಟು ಶಿರಬಾಗಿದವನ ದಿನವಿಡಿ ನಿನ್ನಯ ಧ್ಯಾನವ ಮಾಡಿ ದಿನವಿಡಿ ನಿನ್ನಯ ಧ್ಯಾನವ ಮಾಡಿ ಜೀವನ ಆಯಿತು ಹಸನ ಹಸನ ಜೀವನ ಆಯಿತು ಹಸನ ಹಸನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ದೇಶದೋಳು ಹರಕುಡ ಸ್ಥಾನ ಶಿವಯೋಗಿಯ ಹಿಡಿದು ಚರಣ ಶ್ರೀನಿವಾಸ ಬರೆದ ಕವನ ಶ್ರೀನಿವಾಸ ಬರೆದ ಕವನ ಭಕ್ತಿ ಇಟ್ಟು ಮಾಡಿ ನಮನ ಭಕ್ತಿ ಇಟ್ಟು ಮಾಡಿ ನಮನ ಕೈಲಾಸ ಪರಮಾತ್ಮ ನೀನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು ನಿನ್ನ ನಂಬಿ ಬಂದೆನು ನಾನು
ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ. ಸುಭದ್ರಾ ಮಾತೆ ಕರಿಬಸಯ್ಯನವರ, ಸುಭದ್ರಾ ಮಾತೆ ಕರಿಬಸಯ್ಯನವರ ಪುಣ್ಯ ಉದರದಿ ಜನಿಸಿ ಬಂದವರ, ಪುಣ್ಯ ಉದರದಿ ಜನಿಸಿ ಬಂದವರ, ನಾಡಿನ ಜನರಿಗೆ ನನ್ನವರು ಒಂದಾರ. ನಾಡಿನ ಜನರಿಗೆ ನನ್ನವರು ಒಂದಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ, ಗುರು ಶಿಷ್ಯರಿಬ್ಬರ ಒಂದೇ ಅವತಾರ. ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಬ್ರಹ್ಮಚಾರಿ ಶಕ್ತಿ ಪಠಣ ಮಾಡ್ಯಾರ, ಗುರುಲಿಂಗ ಜಂಗಮ ರೂಪ ತೋರ್ಯಾರ, ಗುರುಲಿಂಗ ಜಂಗಮ ರೂಪ ತೋರ್ಯಾರ. ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ, ಹುಬ್ಬಳ್ಳಿ ಮಠದಲ್ಲಿ ಅಭ್ಯಾಸಗೈದವರ, ಪರ ಉಪಕಾರಕ್ಕಾಗಿ ಪದವಿ ಪಡೆದವರ, ಪರ ಉಪಕಾರಕ್ಕಾಗಿ ಪದವಿ ಪಡೆದವರ. ಹಾರಕೂಡ ಹಿರೇಮಠದ ಅಧಿಕಾರದವರ, ಹಾರಕೂಡ ಹಿರೇಮಠದ ಅಧಿಕಾರದವರ, ಗುರುಲಿಂಗ ದೇವರು ಹೇಳಿ ಕೊಟ್ಟಾರ, ಗುರುಲಿಂಗ ದೇವರು ಹೇಳಿ ಕೊಟ್ಟಾರ. ಗರುವಿಲೆ ನಡೆದವರ ಗರ್ವ ಮುರಿದಾರ, ಗರುವಿಲೆ ನಡೆದವರ ಗರ್ವ ಮುರಿದಾರ. ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ, ಹಾಡು ಬರೆದ ಶಂಕರನ ಧನ್ಯ ಮಾಡ್ಯಾರ. ಶಿವಯೋಗಿ ಶ್ರೀ ಚನ್ನವೀರ, ಶಿವಯೋಗಿ ಶ್ರೀ ಚನ್ನವೀರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ, ನಿಮ್ಮ ನೆನೆದರೆ ಜನ್ಮ ಉದ್ಧಾರ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ. ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ. ಶಿರವಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನ. ಶಿವಯೋಗಿ ಶ್ರೀ ಚನ್ನವೀರ ಸದ್ಧರ್ಮ ಶಿಖಾಮಣಿ ಚಂದ್ರ ದಾಸೋಹರತ್ನ.
ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು, ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣನ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.